ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮಗೆ ಬೆಂಬಲವನ್ನ ನೀಡಿ. ಈ ನಮ್ಮ ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಸಹಕಾರವಿರಲಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮೇಷರಾಶಿಯವರೇ, ಸ್ಪರ್ಧೆ ಇರಬೇಕಾಗಿರುವುದು ನಿಮ್ಮ ಪಕ್ಕದಲ್ಲಿರುವವರ ಜೊತೆಯಲ್ಲ, ನಿನ್ನೆಯ ನಿಮ್ಮ ಜೊತೆ. ಜಗತ್ತಿನಲ್ಲಿ ನಿಮಗಿಂತ ವೇಗವಾಗಿ ಓಡುವವರು ಸಾವಿರಾರು ಜನರಿರಬಹುದು, ಆದರೆ ನಿಮ್ಮ ಹಣೆಬರವನ್ನ ನಿಮ್ಮ ಶ್ರಮದಿಂದ ಮಾತ್ರ ಬದಲಾಯಿಸಲು ಸಾಧ್ಯ. ಪರಿಸ್ಥಿತಿಗಳು ಎಷ್ಟೇ ಕಠಿಣವಾಗಿದ್ದರೂ ನಿಮ್ಮೊಳಗಿನ ಬೆಂಕಿಯನ್ನ ನಂದಲು ಬಿಡಬೇಡಿ. ನೀವೇ ನಿಮ್ಮ ಯಶಸ್ಸಿನ ಶಿಲ್ಪಿಯಾಗುವಂತವರು. ಇಂದು ಉದ್ಯೋಗಸ್ಥರಿಗೆ ಕಠಿಣವಾದಂತಹ ಪರಿಶ್ರಮಕ್ಕೆ ತಕ್ಕಂತಹ ಫಲ ಸಿಗುವಂತಹ ದಿನ. ಕಚೇರಿಯಲ್ಲಿ ನಿಮ್ಮ ನಾಯಕತ್ವದ ಗುಣಕ್ಕೆ ಮೇಲಾಧಿಕಾರಿಗಳಿಂದ ಮನ್ನಣೆ ದೊರೆಯಲಿದ್ದು, ಸಹೋದ್ಯೋಗಿಗಳು ನಿಮ್ಮ ನಿರ್ಧಾರಗಳನ್ನ ಗೌರವಿಸುತ್ತಾರೆ. ವ್ಯಾಪಾರಸ್ಥರಿಗೆ ದೂರದ ಪ್ರಯಾಣದಿಂದ ಹೊಸ ಹೂಡಿಕೆಯ ಅವಕಾಶಗಳು ಸೃಷ್ಟಿಯಾಗಲಿವೆ. ತಾಂತ್ರಿಕ ಮತ್ತು ಸೃಜನಶೀಲ ಕ್ಷೇತ್ರದಲ್ಲಿರುವವರಿಗೆ ಇಂದು ಅತ್ಯಂತ ಲಾಭದಾಯಕವಾದಂತಹ ದಿನವಾಗಲಿದೆ. ಇನ್ನು ಹಣಕಾಸಿನ ದೃಷ್ಟಿಯಿಂದ ಇಂದು ಪ್ರಗತಿಪರವಾದಂತಹ ದಿನ. ಬರಬೇಕಾಗಿದ್ದಂತಹ ಹಳೆಯ ಬಾಕಿ ಹಣ ಅಥವಾ ಸಾಲದ ರೂಪದಲ್ಲಿ ನೀಡಿದ್ದಂತಹ ಹಣ ಕೈ ಸೇರುವಂತಹ ಸಾಧ್ಯತೆ ದಟ್ಟವಾಗಿದೆ. ಭೂಮಿ ಅಥವಾ ವಾಹನ ಖರೀದಿಗಾಗಿ ಹಣ ಹೂಡಿಕೆ ಮಾಡಲು ಯೋಚಿಸುತ್ತಿದ್ದರೆ ಇದು ಒಳ್ಳೆಯ ದಿನ. ಆದರೆ ಅತಿಯಾದ ಆತ್ಮವಿಶ್ವಾಸದಿಂದ ಅಪರಿಚಿತರಿಗೆ ಸಾಲವನ್ನ ನೀಡುವುದನ್ನ ತಪ್ಪಿಸಬೇಕಾಗುತ್ತೆ. ಇನ್ನು ಕುಟುಂಬದಲ್ಲಿ ಧಾರ್ಮಿಕ ಮತ್ತು ಮಂಗಳಕರ ಕಾರ್ಯಗಳ ಬಗ್ಗೆ ಚರ್ಚೆಗಳು ನಡೆಯುವಂತಹದ್ದು. ಜೀವನ ಸಂಗಾತಿಯ ಆರೋಗ್ಯದಲ್ಲಿ ಏರುಪೇರಾಗುವಂತಹ ಸಂಭವವಿರುವುದರಿಂದ ಅವರ ಬಗ್ಗೆ ಸ್ವಲ್ಪ ಕಾಳಜಿಯನ್ನ ವಹಿಸಬೇಕಾಗುತ್ತೆ. ಒಡ ಹುಟ್ಟಿದವರೊಂದಿಗೆ ಇದ್ದಂತಹ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಹಿರಿಯರ ಮಧ್ಯಸ್ಥಿಕೆಯಿಂದ ಸುಖಾಂತವನ್ನ ಕಾಣುವಂತಹ ದಿನ. ಇಂದು ದೈಹಿಕವಾಗಿ ಸದೃಢರಾಗಿರುತ್ತೀರಿ, ಆದರೆ ಅಧಿಕ ಉಷ್ಣತೆ ಅಥವಾ ಪಿತ್ತದ ಸಮಸ್ಯೆ ಎದುರಾಗಬಹುದು. ಹಣ್ಣಿನ ರಸ ಮತ್ತು ಸಾತ್ವಿಕ ಆಹಾರ ಸೇವನೆಗೆ ಹೆಚ್ಚಿನ ಆದ್ಯತೆಯನ್ನು ನೀಡಬೇಕಾಗುತ್ತೆ. ಇನ್ನು ಸಂಜೆ ವೇಳೆಗೆ ಸ್ವಲ್ಪ ದೈಹಿಕ ಆಯಾಸವಾಗಬಹುದು, ಆದ್ದರಿಂದ ಸೂಕ್ತವಾದಂತಹ ವಿಶ್ರಾಂತಿಗೆ ಅಗತ್ಯವಾಗಿ ನೀವು ಸಮಯವನ್ನ ಕೊಡಬೇಕಾಗುತ್ತೆ. ಇಂದು ಸೂರ್ಯ ನಮಸ್ಕಾರ ಮತ್ತು ಅಗ್ರ್ಯವನ್ನ ನೀಡುವಂತಹದ್ದು. ಮುಂಜಾನೆ ಬೇಗ ಎದ್ದು ಉದಯಿಸುವಂತಹ ಸೂರ್ಯನಿಗೆ ತಾಮ್ರದ ಪಾತ್ರೆಯಿಂದ ನೀರನ್ನ ಅರ್ಪಿಸಿ, ಅಂದ್ರೆ ಅಗ್ರ್ಯವನ್ನ ನೀಡಿ ಓಂ ಸೂರ್ಯಾಯ ನಮಃ ಮಂತ್ರವನ್ನ ಜಪಿಸಬೇಕಾಗುತ್ತೆ. ಇದರಿಂದ ಕೀರ್ತಿ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗುವಂತದ್ದು. ಇಂದು ಕನಿಷ್ಠ 24 ಬಾರಿ ಗಾಯತ್ರಿ ಮಂತ್ರವನ್ನ ಪಠಿಸುವುದರಿಂದ ಮನಸ್ಸಿನ ಗೊಂದಲಗಳು ನಿವಾರಣೆಯಾಗಿ ಬುದ್ಧಿ ಸ್ವಲ್ಪ ಚುರುಕಾಗುವಂತದ್ದು. ಇನ್ನು ಹತ್ತಿರದ ದೇವಸ್ಥಾನದಲ್ಲಿ ಗೋವಿಗೆ ಅಂದ್ರೆ ಹಸುವಿಗೆ ಗೋಧಿ ಹಿಟ್ಟಿನಿಂದ ಮಾಡಿದಂತಹ ರೊಟ್ಟಿ ಅಥವಾ ಬೆಲ್ಲವನ್ನ ನೀಡುವುದು ಅತ್ಯಂತ ಶುಭಪ್ರದವಾದುದು. ಇನ್ನು ಬಣ್ಣದ ಬಳಕೆಯಾಗಿ ನೋಡುವುದಾದರೆ ಇಂದು ನಿಮ್ಮ ದೈನಂದಿನ ಕಾರ್ಯಗಳಲ್ಲಿ ಕೆಂಪು, ಕೇಸರಿ ಅಥವಾ ಬಿಳಿ ಬಣ್ಣದ ಉಡುಪುಗಳಿಗೆ ಹೆಚ್ಚಿನ ಆದ್ಯತೆಯನ್ನ ನೀಡಬೇಕಾಗುತ್ತೆ. ಇನ್ನು ಶುಭ ಸಂಖ್ಯೆಯಾಗಿ ನೋಡುವುದಾದರೆ ಈ ದಿನದ ವಿಶೇಷವಾಗಿ 1 ಮತ್ತು 7 ಅತಿ ಹೆಚ್ಚಾಗಿ ಬಳಸಬೇಕಾಗುತ್ತೆ. ಇನ್ನು ಶುಭ ಬಣ್ಣವಾಗಿ ಕೇಸರಿ ಮತ್ತು ಕೆಂಪು ಬಣ್ಣವನ್ನ ಬಳಸಬೇಕಾಗುತ್ತೆ. ನೀವು ವೃಷಭರಾಶಿಯವರೇ, ಹಿನ್ನಡೆ ಎನ್ನುವುದು ಸ್ಥಿರವಾದ ಸೋಲಲ್ಲ, ಅದು ಮುಂದಿನ ದೊಡ್ಡ ಜಿಗಿತಕ್ಕೆ ಸಿದ್ಧವಾಗಲು ಪ್ರಕೃತಿ ನೀಡುವಂತಹ ವಿರಾಮ. ನೆನಪಿಡಿ, ವಜ್ರವು ಅತಿಯಾದ ಒತ್ತಡವನ್ನ ತೆಗೆದುಕೊಂಡಾಗ ಮೇಲೆಯೇ ಹೊಳೆಯಲು ಆರಂಭಿಸುವುದು. ಇಂದು ಎದುರಾಗುವ ಸವಾಲುಗಳು ನಿಮ್ಮ ವ್ಯಕ್ತಿತ್ವವನ್ನ ಇನ್ನಷ್ಟು ಗಟ್ಟಿಗೊಳಿಸುತ್ತವೆ. ನಿಮ್ಮ ಸಾಮರ್ಥ್ಯದ ಮೇಲೆ ನಿಮಗಿರುವಂತಹ ನಂಬಿಕೆಯೇ ನಿಮ್ಮ ಅತಿ ದೊಡ್ಡದಾದಂತಹ ಬಂಡವಾಳವಾಗುವಂತದ್ದು. ಇಂದು ಹಣಕಾಸಿನ ದೃಷ್ಟಿಯಿಂದ ಸಾಧಾರಣವಾದಂತಹ ದಿನ. ಆದಾಯ ಕೊರತೆ ಇಲ್ಲದಿದ್ದರೂ ಗೃಹೋಪಯೋಗಿ ವಸ್ತುಗಳ ಖರೀದಿ ಅಥವಾ ವಾಹನ ದುರಸ್ತಿಗಾಗಿ ಅನಿರೀಕ್ಷಿತ ವೆಚ್ಚಗಳು ಎದುರಾಗಲಿವೆ. ಭವಿಷ್ಯದ ದೃಷ್ಟಿಯಿಂದ ಇಂದಿನ ಹೂಡಿಕೆಗಳನ್ನ ಮುಂದೂಡುವುದು ತುಂಬಾ ಒಳ್ಳೆಯದು. ಇನ್ನು ಸಾಲ ನೀಡುವ ಮುನ್ನ ಎಚ್ಚರಿಕೆ ಹೆಜ್ಜೆಯನ್ನ ಇಡಬೇಕಾಗುತ್ತೆ. ಇಂದು ವೃತ್ತಿ ರಂಗದಲ್ಲಿ ನಿಮ್ಮ ತಾಳ್ಮೆಗೆ ಪರೀಕ್ಷೆ ಎದುರಾಗಬಹುದು. ಸಹೋದ್ಯೋಗಿಗಳೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರುವಂತಹ ಸಾಧ್ಯತೆ ಇರುವುದರಿಂದ ಅನಗತ್ಯ ವಾದ ವಿವಾದಗಳಿಂದ ದೂರವಿರಬೇಕಾಗುತ್ತೆ. ವ್ಯಾಪಾರಸ್ಥರಿಗೆ ನಿರೀಕ್ಷಿತ ಲಾಭ ದೊರೆತರೂ ಹೊಸ ಒಪ್ಪಂದಗಳಿಗೆ ಸಹಿ ಹಾಕುವ ಮುನ್ನ ಜಾಗರೂಕತೆ ಅಗತ್ಯತೆ ಇದೆ. ಇನ್ನು ಕೃಷಿ ಹಾಗೂ ತಾಂತ್ರಿಕ ವಲಯದಲ್ಲಿರುವವರಿಗೆ ಶ್ರಮಕ್ಕೆ ತಕ್ಕಂತಹ ಪ್ರತಿಫಲ ದೊರೆಯುವಂತಹ ದಿನವಾಗಿದೆ. ಇನ್ನು ಕುಟುಂಬದಲ್ಲಿ ಹಿರಿಯರ ಆರೋಗ್ಯದ ಕಡೆಗೆ ಗಮನವನ್ನ ಹರಿಸಬೇಕಾಗಬಹುದು. ಸಂಗಾತಿಯೊಂದಿಗೆ ಸಮಾಲೋಚನೆಯನ್ನ ನಡೆಸಿ ತೆಗೆದುಕೊಳ್ಳುವಂತಹ ನಿರ್ಧಾರಗಳು ಕುಟುಂಬದಲ್ಲಿ ಸುಖ ಶಾಂತಿ ನೆಲೆಸಲು ಸಹಾಯವನ್ನ ಮಾಡುತ್ತವೆ. ಮನೆಯ ವಾತಾವರಣವನ್ನ ತಿಳಿಗೊಳಿಸಲು ಸಂಜೆ ದೇವತಾ ದರ್ಶನ ಅಥವಾ ಆಧ್ಯಾತ್ಮಿಕ ಚಿಂತನೆಗೆ ಸಮಯವನ್ನ ಮೀಸಲಿಡಬೇಕಾಗುತ್ತೆ. ಇನ್ನು ಆರೋಗ್ಯದ ದೃಷ್ಟಿಯಿಂದ
ಈ ದಿನ ಆರೋಗ್ಯದ ಕಡೆಯಿಂದ ಒಂದು ವಿಶೇಷ ಕಾಳಜಿಯು ಕೂಡ ಅಗತ್ಯವಾಗಿರುವಂತದ್ದು. ಅತಿಯಾದ ಮಾನಸಿಕ ಒತ್ತಡದಿಂದಾಗಿ ರಕ್ತದೊತ್ತಡ ಅಥವಾ ಉದರ ಸಂಬಂಧಿ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಸಮಯಕ್ಕೆ ಸರಿಯಾಗಿ ಪೌಷ್ಟಿಕ ಆಹಾರವನ್ನ ಸೇವನೆಯನ್ನ ಮಾಡಿ ಮತ್ತು ಧನಾತ್ಮಕ ಆಲೋಚನೆಗಳನ್ನ ರೂಢಿಸಿಕೊಳ್ಳಬೇಕಾಗುತ್ತೆ. ಇಂದು ಮುಂಜಾನೆ ಸೂರ್ಯನಿಗೆ ತಾಮ್ರದ ಪಾತ್ರೆಯಿಂದ ಅಗ್ರ್ಯವನ್ನ ಅಂದ್ರೆ ನೀರನ್ನ ಅರ್ಪಿಸಬೇಕಾಗುತ್ತೆ. ಓಂ ಸೂರ್ಯಾಯ ನಮಃ ಎಂಬ ಮಂತ್ರವನ್ನ ಪಠಿಸುವುದರಿಂದ ಆತ್ಮವಿಶ್ವಾಸ ಹೆಚ್ಚುವಂತದ್ದು ಮತ್ತು ಆರೋಗ್ಯವು ಕೂಡ ವೃದ್ಧಿ ಆಗುವಂತದ್ದು. ಇನ್ನು ಹತ್ತಿರದ ಶಿವನ ದೇವಸ್ಥಾನಕ್ಕೆ ಭೇಟಿ ನೀಡಿ ಜಲಾಭಿಷೇಕವನ್ನ ಮಾಡಿಸಿ. ಇದು ಮಾನಸಿಕ ಶಾಂತಿಯನ್ನ ನೀಡುವಂತದ್ದು ಮತ್ತು ಕಾರ್ಯದಲ್ಲಿದ್ದಂತಹ ಅಡೆತಡೆಗಳನ್ನ ನಿವಾರಿಸುವಂತದ್ದು. ಇನ್ನು ಬಿಳಿ ಬಣ್ಣದ ವಸ್ತುಗಳನ್ನ ಅಂದ್ರೆ ಅಕ್ಕಿ ಅಥವಾ ಸಕ್ಕರೆ ಅಥವಾ ಗೋಧಿ ಹಿಟ್ಟಿನ ರೊಟ್ಟಿ ಅಥವಾ ಹಸಿರು ಹುಲ್ಲನ್ನ ಗೋವಿಗೆ ನೀಡುವುದು ಕೂಡ ಅತ್ಯಂತ ಶುಭ ಫಲವನ್ನ ನೀಡುವಂತದಾಗಿದೆ. ಇನ್ನು ಬಣ್ಣದ ಬಳಕೆಯಾಗಿ ಇಂದು ನಿಮ್ಮ ಉಡುಪಿನಲ್ಲಿ ತಿಳಿ ಹಳದಿ, ಬಿಳಿ ಅಥವಾ ಕೆನೆ ಬಣ್ಣಕ್ಕೆ ಹೆಚ್ಚಿನ ಆದ್ಯತೆಯನ್ನ ನೀಡಬೇಕಾಗುತ್ತೆ. ಇನ್ನು ಶುಭ ಸಂಖ್ಯೆಯನ್ನ ನೋಡುವುದಾದ್ರೆ 2 ಮತ್ತು 7 ಅತಿ ಹೆಚ್ಚಾಗಿ ಬಳಸಬೇಕಾಗುತ್ತೆ ದೈನಂದಿನದಲ್ಲಿ. ಇನ್ನು ಶುಭ ಬಣ್ಣವಾಗಿ ನೋಡುವುದಾದ್ರೆ ಬಿಳಿ ಮತ್ತು ತಿಳಿ ಹಳದಿ ಬಣ್ಣವನ್ನ ಬಳಸಿದ್ದಲ್ಲಿ ಖಂಡಿತವಾಗಿಯೂ ಅದೃಷ್ಟವನ್ನ ಈ ದಿನ ನೀವು ಪಡಿತೀರಾ. ಮಿಥುನ ರಾಶಿಯವರ ಬದಲಾವಣೆ ಎನ್ನುವುದು ಪ್ರಕೃತಿಯ ನಿಯಮವಾಗಿದೆ. ಹಳೆಯ ಎಲೆಗಳು ಉದುರಿದರಷ್ಟೇ ಮರದಲ್ಲಿ ಹೊಸ ಚಿಗುರು ಮೂಡಲು ಸಾಧ್ಯವಾಗ್ತದೆ. ಅದೇ ರೀತಿ ನಿಮ್ಮ ಹಳೆಯ ಸೋಲು ಮತ್ತು ನಿರಾಶೆಗಳನ್ನ ಅಲ್ಲೇ ಬಿಟ್ಟು ಇಂದಿನ ಹೊಸ ಅವಕಾಶವನ್ನ ತೆರೆದ ಹೃದಯದಿಂದ ಸ್ವೀಕರಿಸಬೇಕಾಗ್ತದೆ. ನಿಮ್ಮಲ್ಲಿರುವಂತಹ ಹೊಂದಾಣಿಕೆಯ ಗುಣವೇ ನಿಮ್ಮನ್ನ ಎಲ್ಲ ಪರಿಸ್ಥಿತಿಯಲ್ಲೂ ಗೆಲ್ಲುವಂತೆ ಮಾಡುವಂತದ್ದು. ಇಂದು ಕುಟುಂಬದಲ್ಲಿ ಹಿತಕರವಾದಂತಹ ವಾತಾವರಣವನ್ನ ನೋಡುವಂತಹ ದಿನ. ಸಂಗಾತಿಯ ನಯನವಾದ ನುಡಿಗಳು ನಿಮ್ಮ ಮಾನಸಿಕ ಒತ್ತಡವನ್ನ ಕಡಿಮೆ ಮಾಡುವಂತದ್ದು. ಮಕ್ಕಳ ಪ್ರಗತಿಯು ಪೋಷಕರಿಗೆ ಸಂತೋಷವನ್ನ ತರಲಿದೆ. ಪ್ರೀತಿ ಪಾತ್ರರೊಂದಿಗೆ ಸಣ್ಣ ಪ್ರವಾಸ ಅಥವಾ ಧಾರ್ಮಿಕ ಕ್ಷೇತ್ರಗಳಿಗೆ ಭೇಟಿ ನೀಡುವಂತಹ ಯೋಜನೆಯನ್ನ ರೂಪಿಸುವಂತಹ ದಿನವಾಗಿದೆ. ಇನ್ನು ಆರ್ಥಿಕವಾಗಿ ಇಂದು ಅನುಕೂಲಕರವಾದಂತಹ ದಿನ. ಬಹುದಿನಗಳಿಂದ ಬರಬೇಕಾಗಿದ್ದಂತಹ ಬಾಕಿ ಹಣ ಅಥವಾ ಸಾಲದ ಮೊತ್ತ ಕೈ ಸೇರುವಂತಹ ಸಾಧ್ಯತೆ ಇದೆ. ಭವಿಷ್ಯದ ಹೂಡಿಕೆಗಳಿಗಾಗಿ ಧನ ಸಂಚಯ ಮಾಡಲು ಇದು ಸೂಕ್ತವಾದಂತಹ ಸಮಯ. ಭೂಮಿ ಅಥವಾ ವಾಹನ ಖರೀದಿಗೆ ಸಂಬಂಧಿಸಿದಂತೆ ಮಾತುಕತೆಗಳು ಸಕಾರಾತ್ಮಕವಾಗಿ ಮುಂದುವರಿಯುವಂತಹ ದಿನವಾಗ್ತಾ ಇದೆ. ಇನ್ನು ಕುಟುಂಬದಲ್ಲಿ ಹಿತಕರವಾದಂತಹ ವಾತಾವರಣವನ್ನ ನೋಡುವಂತಹ ದಿನ. ಸಂಗಾತಿಯ ನಯನವಾದ ನುಡಿಗಳ ಜೊತೆಗೆ ಮಾನಸಿಕ ಒತ್ತಡವನ್ನ ಕೂಡ ಕಡಿಮೆ ಮಾಡುವಂತಹ ದೃಶ್ಯಗಳನ್ನ ನೋಡ್ತೀರಾ. ಇಂದು ವೃತ್ತಿರಂಗದಲ್ಲಿ ನಿಮ್ಮ ಸೃಜನಶೀಲತೆ ಮತ್ತು ಚತುರತೆಗೆ ಹೊಸ ಮನ್ನಣೆ ಸಿಗುವಂತದ್ದು. ಸಹೋದ್ಯೋಗಿಗಳೊಂದಿಗೆ ಇದ್ದಂತಹ ಭಿನ್ನಾಭಿಪ್ರಾಯಗಳು ದೂರವಾಗಿ ನಿಮ್ಮ ನಾಯಕತ್ವದ ಗುಣಕ್ಕೆ ಪ್ರಶಂಸೆ ವ್ಯಕ್ತವಾಗಲಿದೆ. ವ್ಯಾಪಾರಸ್ಥರಿಗೆ ದೂರದ ಪ್ರಯಾಣದಿಂದ ಹೊಸ ಗ್ರಾಹಕರ ಸಂಪರ್ಕ ಸಾಧ್ಯವಾಗಲಿದ್ದು ಲಾಭದ ಪ್ರಮಾಣ ಹೆಚ್ಚಾಗಲಿದೆ. ಇನ್ನು ಪಾಲುದಾರಿಕೆ ವ್ಯವಹಾರದಲ್ಲಿ ಪಾರದರ್ಶತೆಯನ್ನ ಕಾಯ್ದುಕೊಳ್ಳುವುದು ನಿಮಗೆ ಉತ್ತಮ ಫಲಗಳನ್ನ ನೀಡುವಂತದ್ದು. ಇಂದು ಆರೋಗ್ಯದ ದೃಷ್ಟಿಯಿಂದ ಉತ್ಸಾಹಭರಿತವಾದಂತಹ ದಿನ. ಹಳೆಯ ದೈಹಿಕ ಸಮಸ್ಯೆಗಳಿಂದ ಮುಕ್ತಿ ಸಿಗುವಂತಹ ದಿನ. ಆದಾಗ್ಯೂ ಮಧ್ಯಾಹ್ನದ ಸಮಯದಲ್ಲಿ ಅತಿಯಾದ ಬಿಸಿಲಿನಿಂದಾಗಿ ಉಷ್ಣಾಂಶದ ತೊಂದರೆ ಅಥವಾ ನಿರ್ಜಲೀಕರಣ ಉಂಟಾಗದಂತೆ ಎಚ್ಚರಿಕೆಯನ್ನ ವಹಿಸಬೇಕಾಗುತ್ತೆ. ಸಾಕಷ್ಟು ದ್ರವಾಹಾರವನ್ನ ಸೇವನೆಯನ್ನ ಮಾಡಬೇಕಾಗುತ್ತೆ. ಇಂದು ಮುಂಜಾನೆ ಸೂರ್ಯನಿಗೆ ತಾಮ್ರದ ಪಾತ್ರೆಯಿಂದ ಅಗ್ರ್ಯವನ್ನ ಅರ್ಪಿಸಿ ಓಂ ಸೂರ್ಯಾಯ ನಮಃ ಎಂದು 11 ಬಾರಿ ಪಠಣೆಯನ್ನ ಮಾಡಬೇಕಾಗುತ್ತೆ. ಇದರಿಂದ ತೇಜಸ್ಸು ಮತ್ತು ಕೀರ್ತಿ ಹೆಚ್ಚಾಗುವಂತದ್ದು. ನಿಮ್ಮ ರಾಶಾಧಿಪತಿ ಬುಧನಿಗೆ ಪ್ರಿಯವಾದಂತಹ ಗಣೇಶನಿಗೆ 21 ಗರಿಕೆಯನ್ನ ಅರ್ಪಿಸಿ ಪ್ರಾರ್ಥನೆಯನ್ನ ಸಲ್ಲಿಸಿ. ಇದು ಬುದ್ಧಿಶಕ್ತಿಯನ್ನ ಚುರುಕುಗೊಳಿಸುವಂತಹ ಕಾರ್ಯವನ್ನ ಮಾಡುತ್ತದೆ. ಇನ್ನು ಸೇವೆಯ ಮೂಲಕ ಪರಿಹಾರವನ್ನ ಪಡ್ಕೊಳ್ಳುವಂತದ್ದು. ಇಂದು ಗೋವಿಗೆ ಹಸಿರು ಹುಲ್ಲು ಅಥವಾ ನೆನೆಸಿದಂತಹ ಹೆಸರು ಬೇಳೆಯನ್ನ ನೀಡುವುದು ನಿಮ್ಮ ಜಾತಕದಲ್ಲಿರುವಂತಹ ಬುಧ ಗ್ರಹದ ಬಲವನ್ನ ವೃದ್ಧಿಸುವಂತದ್ದು. ಇನ್ನು ಬಣ್ಣದ ಆಯ್ಕೆಯಾಗಿ ಇಂದು ತಿಳಿ ಹಳದಿ ಮತ್ತು ಬಿಳಿ ಬಣ್ಣದ ಬಳಕೆಗೆ ಆದ್ಯತೆಯನ್ನು ನೀಡಬೇಕಾಗುತ್ತೆ. ಶುಭ ಸಂಖ್ಯೆಯಾಗಿ 5 ಮತ್ತು 1 ಬಳಸಬೇಕಾಗುತ್ತೆ. ಕಟಕ ರಾಶಿಯವರ ನದಿ ಎಂದಿಗೂ ತನ್ನ ಹರಿವನ್ನ ನಿಲ್ಲಿಸುವುದಿಲ್ಲ. ದಾರಿಯಲ್ಲಿ ಬಂಡೆಗಳು ಎದುರಾದಾಗ ಅದು ತನ್ನ ಹಾದಿಯನ್ನ ಬದಲಿಸುತ್ತದೆಯೇ ಹೊರತು ಪಯಣವನ್ನಲ್ಲ. ನಿಮ್ಮ ಸೂಕ್ಷ್ಮ ಮನಸ್ಸು ನಿಮ್ಮ ದೌರ್ಬಲ್ಯವಲ್ಲ, ಅದು ನಿಮ್ಮ ಶಕ್ತಿಯಾಗಿರುವಂತದ್ದು. ಹೊರಗಿನ ಜಗತ್ತಿನ ಗದ್ದಲಗಳಿಗೆ ನಿಮ್ಮ ಒಳಗಿನ ಶಾಂತಿಯನ್ನ ಕೆಡಿಸಿಕೊಳ್ಳಲು ಬಿಡಬೇಡಿ. ಪರಿಸ್ಥಿತಿ ಏನೇ ಇರಲಿ ನಿಮ್ಮ ನಡೆಗೆ ಯಶಸ್ಸಿನ ಕಡೆಗೆ ಎಂಬುದು ನಿಮ್ಮ ವಿಶ್ವಾಸದಲ್ಲಿ ಇರಬೇಕಾಗುತ್ತೆ. ಕಟಕ ರಾಶಿಯವರು ಇಂದು ಮಾನಸಿಕವಾಗಿ ಹೆಚ್ಚು ಸೂಕ್ಷ್ಮ ಜೀವಿಗಳಾಗಿರುವುದರಿಂದ ಅತಿಯಾದ ಆಲೋಚನೆಗಳಿಂದ ಮನಸ್ಸಿಗೆ ಅಶಾಂತಿ ಮತ್ತು ನಿದ್ರಾಹೀನತೆ ಕಾಡಬಹುದು. ಶೀತ ಅಥವಾ ಗಂಟಲಿನ ಇನ್ಫೆಕ್ಷನ್ ಬಗ್ಗೆ ಸ್ವಲ್ಪ ಜಾಗೃತೆಯನ್ನ ಇರಬೇಕಾಗುತ್ತೆ. ಪ್ರಾಣಾಯಾಮ ಮತ್ತು ಧ್ಯಾನಕ್ಕೆ ಸ್ವಲ್ಪ ಸಮಯವನ್ನಾದರೂ ಮೀಸಲಿಡಬೇಕಾಗುತ್ತೆ. ಇನ್ನು ಕುಟುಂಬದಲ್ಲಿ ಶಾಂತಿ ಮತ್ತು ನೆಮ್ಮದಿ ಇರುವಂತಹದ್ದು. ತಾಯಿಯ ಕಡೆಯಿಂದ ಧನ ಸಹಾಯ ಅಥವಾ ಉತ್ತಮ
ಮಾರ್ಗದರ್ಶನ ಸಿಗುವಂತಹ ದಿನ. ಸಂಗಾತಿಯ ಭಾವನೆಗಳಿಗೆ ಗೌರವವನ್ನ ನೀಡುವುದರಿಂದ ಸಂಬಂಧ ಇನ್ನಷ್ಟು ಗಟ್ಟಿ ಆಗ್ತದೆ. ಮಕ್ಕಳ ಪ್ರಗತಿಯನ್ನ ನೋಡಿ ಹೆಮ್ಮೆಯನ್ನ ಪಡೆಯುವಂತಹ ದಿನವಾಗ್ತಾ ಇದೆ. ಇನ್ನು ಆರ್ಥಿಕ ರಂಗದಲ್ಲಿ ಇಂದು ನೀವು ಸ್ವಲ್ಪ ಜಾಗರೂಕರಾಗಿರಬೇಕಾಗುತ್ತೆ. ಹಠಾತ್ ಖರ್ಚುಗಳು ಎದುರಾಗುವುದರಿಂದ ಬಜೆಟ್ ಸ್ವಲ್ಪ ಹೆಚ್ಚು ಕಡಿಮೆ ಆಗಬಹುದು. ಯಾರಿಗಾದರೂ ಸಾಲ ನೀಡುವ ಮುನ್ನ ಅಥವಾ ದೊಡ್ಡ ಮೊತ್ತದ ಹಣದ ವ್ಯವಹಾರ ಮಾಡುವ ಮುನ್ನ ದ್ವಿಗುಣವಾಗಿ ಯೋಚನೆಯನ್ನ ಮಾಡಬೇಕಾಗುತ್ತೆ. ಹೂಡಿಕೆಗಳ ವಿಷಯದಲ್ಲಿ ಯಾವುದೇ ಕಾರಣಕ್ಕೂ ಆತುರದ ನಿರ್ಧಾರವನ್ನ ತೆಗೆದುಕೊಳ್ಳಬೇಡಿ. ಇಂದು ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ಮಿಶ್ರ ಫಲಿತಾಂಶ ಸಿಗುವಂತಹ ದಿನ. ಸಹೋದ್ಯೋಗಿಗಳೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಮೂಡಬಹುದು. ಆದ್ದರಿಂದ ನಿಮ್ಮ ಕೋಪವನ್ನ ನಿಯಂತ್ರಣದಲ್ಲಿಟ್ಕೊಳ್ಬೇಕಾಗುತ್ತೆ. ಇನ್ನು ವ್ಯಾಪಾರಸ್ಥರಿಗೆ ದೂರದ ಪ್ರಯಾಣದಿಂದ ಹೊಸ ಆರ್ಡರ್ಗಳು ಅಥವಾ ಒಪ್ಪಂದಗಳು ಸಿಗುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಕಲೆ, ಸಾಹಿತ್ಯ ಮತ್ತು ಸೃಜನಶೀಲ ಕ್ಷೇತ್ರದಲ್ಲಿ ಇರುವವರಿಗೆ ಇಂದು ಉತ್ತಮ ಅವಕಾಶಗಳು ಹುಡುಕಿಕೊಂಡು ಬರುವಂತಹ ದಿನವಾಗಿದೆ. ಇನ್ನು ವಿಶೇಷ ಪರಿಹಾರಗಳನ್ನು ನೋಡುವುದಾದರೆ ಇಂದಿನ ದಿನ ಸೂರ್ಯ ನಮಸ್ಕಾರ ಮತ್ತು ಅಗ್ರ್ಯವನ್ನ ನೀಡಬೇಕಾಗುತ್ತೆ. ಇಂದು ಬೆಳಗ್ಗೆ ಸೂರ್ಯನಿಗೆ ತಾಮ್ರದ ಪಾತ್ರೆಯಿಂದ ನೀರನ್ನ ಒಂದು ಅಗ್ರ್ಯವನ್ನ ನೀಡಿ ಪ್ರಾರ್ಥನೆಯನ್ನ ಮಾಡಬೇಕಾಗುತ್ತೆ. ಇದು ನಿಮ್ಮಲ್ಲಿನ ಆತ್ಮವಿಶ್ವಾಸವನ್ನ ಹೆಚ್ಚಿಸುವಂಥದ್ದು ಮತ್ತು ಉದ್ಯೋಗದಲ್ಲಿ ಪ್ರಗತಿಯನ್ನ ನೀಡುವಂಥದ್ದು. ಇನ್ನು ಶಿವ ಆರಾಧನೆಯನ್ನ ಮಾಡುವಂಥದ್ದು. ಕಟಕ ರಾಶಿಯವರಿಗೆ ಚಂದ್ರದೋಷ ನಿವಾರಣೆಗೆ ಶಿವನ ಆರಾಧನೆ ಶ್ರೇಷ್ಠವಾದುದು. ಇಂದು ಓಂ ನಮ ಶಿವಾಯ ಮಂತ್ರವನ್ನ 108 ಬಾರಿ ಜಪಿಸಬೇಕಾಗುತ್ತೆ. ಇನ್ನು ಮಾನಸಿಕ ನೆಮ್ಮದಿಗಾಗಿ ಬಡವರಿಗೆ ಅಥವಾ ಅಗತ್ಯವಿರುವವರಿಗೆ ಸ್ವಲ್ಪ ಹಾಲು, ಅಕ್ಕಿ ಅಥವಾ ಸಕ್ಕರೆಯನ್ನ ದಾನವಾಗಿ ಮಾಡಬೇಕಾಗುತ್ತೆ. ಇನ್ನು ಜಲ ಸಂರಕ್ಷಣೆಯನ್ನ ಮಾಡುವಂಥದ್ದು. ಇಂದು ನೀರನ್ನ ಪೋಲು ಮಾಡಬೇಡಿ ದಯಮಾಡಿ. ಪಕ್ಷಿಗಳಿಗೆ ಮತ್ತು ಪ್ರಾಣಿಗಳಿಗೆ ಕುಡಿಯಲು ನೀರನ್ನ ಇಡುವುದು ನಿಮಗೆ ಸಕಾರಾತ್ಮಕ ಶಕ್ತಿಯನ್ನ ತರುವಂತದ್ದಾಗ್ತದೆ. ಇನ್ನು ಶುಭ ಸಂಖ್ಯೆಯಾಗಿ 2 ಮತ್ತು 7 ಅತಿ ಹೆಚ್ಚಾಗಿ ಬಳಸಬೇಕಾಗುತ್ತೆ. ಇನ್ನು ಶುಭ ಬಣ್ಣವನ್ನ ನೋಡುವುದಾದ್ರೆ ಬಿಳಿ ಮತ್ತು ಕ್ರೀಮ್ ಬಣ್ಣವನ್ನ ಬಳಸಿದ್ದಲ್ಲಿ ಖಂಡಿತವಾಗಿಯೂ ಅದೃಷ್ಟದ ಫಲವನ್ನ ಈ ದಿನ ನೀವು ಪಡೆಯುತ್ತೀರಾ. ಸಿಂಹರಾಶಿಯವರೇ, ಸಿಂಹ ಎಂದಿಗೂ ಕೂಡ ಬೇಟೆಯಾಡಲು ಇತರರ ಅನುಮತಿಯನ್ನ ಕಾಯುವುದಿಲ್ಲ. ಹಾಗೆಯೇ ನಿಮ್ಮ ಸಾಮರ್ಥ್ಯದ ಮೇಲೆ ನಿಮಗಿರುವಂತಹ ನಂಬಿಕೆಗೆ ಜಗತ್ತಿನ ಸರ್ಟಿಫಿಕೇಟ್ ಯಾವುದೇ ಕಾರಣಕ್ಕೂ ಅಗತ್ಯವಿಲ್ಲ. ಸಿಂಹ ರಾಶಿಯವರೇ, ಪರಿಸ್ಥಿತಿಗಳು ಎಷ್ಟೇ ಕಠಿಣವಾಗಿದ್ದರೂ ನಿಮ್ಮ ರಾಜ್ಯ ಗಾಂಭೀರ್ಯವನ್ನ ಕಳೆದುಕೊಳ್ಳಬೇಡಿ. ನೆನಪಿಡಿ, ನೀವು ಹುಟ್ಟಿರುವುದೇ ಆಳಲು, ಶರಣಾಗಲು ಅಲ್ಲ ಎಂಬುದನ್ನ ನೀವು ಸದಾ ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಇಂದು ಆರ್ಥಿಕವಾಗಿ ಅತ್ಯಂತ ಪ್ರಗತಿಪರವಾದಂತಹ ದಿನ. ನಿಮಗೆ ಸ್ಥಿರ ಆಸ್ತಿ ಅಥವಾ ವಾಹನ ಖರೀದಿಗಾಗಿ ಹಣ ಹೂಡಿಕೆ ಮಾಡಲು ಯೋಚಿಸುತ್ತಿದ್ದರೆ ಇಂದು ಸೂಕ್ತವಾದಂತಹ ಸಮಯ. ಹಳೆಯ ಸಾಲಗಳಿಂದ ಮುಕ್ತಿ ಸಿಗುವಂತಹ ಲಕ್ಷಣಗಳಿವೆ. ಪಿತ್ರಾರ್ಜಿತ ಆಸ್ತಿಯ ವ್ಯವಹಾರಗಳಲ್ಲಿ ಪ್ರಗತಿ ಕಂಡು ಬರುವಂತದ್ದನ್ನ ಖಂಡಿತವಾಗಿಯೂ ನೋಡ್ತೀರಾ. ಇನ್ನು ಕುಟುಂಬದಲ್ಲಿ ಹಿರಿಯರ ಆರೋಗ್ಯದ ಕಡೆಗೆ ಗಮನವನ್ನ ಕೊಡಬೇಕಾಗುತ್ತೆ. ಮನೆಯಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಮೂಡದಂತೆ ಮಾತಿನ ಮೇಲೆ ನಿಗಾವನ್ನ ಇಡುವುದು ಅವಶ್ಯಕತೆ. ಇನ್ನು ಸಂಗಾತಿಯು ನಿಮ್ಮ ಭಾವನೆಗಳಿಗೆ ಸ್ಪಂದಿಸಿ ಧೈರ್ಯವನ್ನ ತುಂಬುವಂತಹ ದಿನ. ಸಂಜೆಯ ವೇಳೆಗೆ ಪ್ರೀತಿ ಪಾತ್ರರೊಂದಿಗೆ ದೇವತಾ ದರ್ಶನವೂ ಕೂಡ ಮಾಡುವಂತಹ ಭಾಗ್ಯ ಈ ದಿನ ನಿಮಗೆ ಸಿಗುವಂತದ್ದು. ಇಂದು ನಿಮ್ಮ ದೈಹಿಕ ಸಾಮರ್ಥ್ಯ ಉತ್ತಮವಾಗಿರುವಂತದ್ದು. ಆದರೆ ಅತಿಯಾದ ಆವೇಶ ಅಥವಾ ಕೋಪದಿಂದ ಬಿಪಿ ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ಮನಸ್ಸನ್ನ ಪ್ರಶಾಂತವಾಗಿಡಲು ಯೋಗ ಅಥವಾ ಧ್ಯಾನದ ಮೊರೆಯನ್ನ ಹೋಗಬೇಕಾಗುತ್ತೆ. ಇಂದು ನಿಮ್ಮ ವೃತ್ತಿರಂಗದಲ್ಲಿ ನಿಮ್ಮ ನಾಯಕತ್ವದ ಗುಣಕ್ಕೆ ಸೂಕ್ತವಾದಂತಹ ವೇದಿಕೆ ಸಿಗುವಂತಹ ದಿನ. ಸಹೋದ್ಯೋಗಿಗಳು ನಿಮ್ಮ ನಿರ್ಧಾರಗಳನ್ನ ಗೌರವಿಸುತ್ತಾರೆ. ಇನ್ನು ಉದ್ಯೋಗ ಬದಲಾವಣೆಗೆ ಪ್ರಯತ್ನಿಸುವವರಿಗೆ ಸಕಾರಾತ್ಮಕ ಸಂದೇಶ ಸಿಗುವಂತಹ ಸಾಧ್ಯತೆಯೂ ಕೂಡ ಹೆಚ್ಚಾಗಿರುವಂತದ್ದು. ಇನ್ನು ವ್ಯಾಪಾರಸ್ಥರಿಗೆ ದೂರದ ಪ್ರಯಾಣದಿಂದ ಹೊಸ ಹೂಡಿಕೆದಾರರು ಅಥವಾ ದೊಡ್ಡ ಆರ್ಡರ್ಗಳು ದೊರೆತು ಲಾಭದ ಹಾದಿಯೂ ಕೂಡ ಸುಗಮವಾಗುವಂತದ್ದನ್ನ ಈ ದಿನ ನೀವು ಕಾಣ್ತೀರ. ಇಂದು ಮುಂಜಾನೆ ಬೇಗ ಎದ್ದು ಸ್ನಾನವನ್ನ ಮುಗಿಸಿ ತಾಮ್ರದ ಪಾತ್ರೆಯಲ್ಲಿ ನೀರು, ಕೆಂಪು ಹೂವು ಮತ್ತು ಅಕ್ಷತೆಯನ್ನು ಹಾಕಿ ಸೂರ್ಯದೇವನಿಗೆ ಅಗ್ರ್ಯವನ್ನ ನೀಡಿ ಓಂ ಸೂರ್ಯಾಯ ನಮಃ ಎಂಬ ಮಂತ್ರವನ್ನ ಪ್ರಾರ್ಥಿಸಬೇಕಾಗುತ್ತೆ. ಇಂದು ಕನಿಷ್ಠ 24 ಬಾರಿ ಗಾಯತ್ರಿ ಮಂತ್ರವನ್ನ ಪಠಿಸುವುದರಿಂದ ಆತ್ಮವಿಶ್ವಾಸ ಮತ್ತು ತೇಜಸ್ಸು ವೃದ್ಧಿಯಾಗುವಂಥದ್ದು. ಇನ್ನು ದೇವಸ್ಥಾನದ ಸೇವೆಯನ್ನ ಮಾಡುವಂಥದ್ದು, ಹತ್ತಿರದ ಶಿವನ ಆರಾಧನೆಯನ್ನ ಮಾಡಿ ಅಥವಾ ಶಿವನಿಗೆ ಜಲ ಅಭಿಷೇಕವನ್ನ ಮಾಡಿಸಿ. ಇದು ಮಾನಸಿಕ ಶಾಂತಿಗೆ ಸಹಕಾರಿಯಾಗುವಂಥದ್ದು. ಇಂದು ನಿಮ್ಮ ಉಡುಪಿನಲ್ಲಿ ಕೆಂಪು, ಕೇಸರಿ ಅಥವಾ ಬಂಗಾರದ ಬಣ್ಣಕ್ಕೆ ಹೆಚ್ಚಿನ ಆದ್ಯತೆಯನ್ನ ನೀಡಬೇಕಾಗುತ್ತೆ. ಇನ್ನು ಸಾಧ್ಯವಾದರೆ ಗೋಧಿಯನ್ನ ದಾನವಾಗಿ ಮಾಡುವಂಥದ್ದು ಕೂಡ ತುಂಬಾ ಶ್ರೇಷ್ಠವಾದಂತಹ ಫಲವನ್ನ ನೀಡುತ್ತದೆ. ಇನ್ನು ಶುಭ ಸಂಖ್ಯೆಯಾಗಿ 1 ಮತ್ತು 5 ಅತಿ ಹೆಚ್ಚಾಗಿ ಬಳಸಬೇಕಾಗುತ್ತೆ. ಇನ್ನು ಶುಭ ಬಣ್ಣವಾಗಿ ನೋಡುವುದಾದರೆ ಈ ದಿನ ಕೇಸರಿ ಮತ್ತು ಮಾಣಿಕ್ಯ ಕೆಂಪು ಬಣ್ಣವನ್ನ ಬಳಸಿದ್ದಲ್ಲಿ ಖಂಡಿತವಾಗಿಯೂ ಅದೃಷ್ಟ ಲಕ್ಷ್ಮಿ ನಿಮಗೆ ಒದಗಿ ಬರುವಂತದ್ದನ್ನ ಈ ದಿನ ನೀವು ಕಾಣ್ತೀರಾ. ಕನ್ಯಾ ರಾಶಿಯವರೇ, ಶನಿ ದೇವನ ಪ್ರಭಾವದಿಂದ ನಿಮ್ಮಲ್ಲಿ ಅದ್ಭುತವಾದ ಸಹಿಷ್ಣುತೆ ಇರುವಂತದ್ದು. ಸದ್ಯದ ಸನ್ನಿವೇಶಗಳು ನಿಧಾನಗತಿಯಲ್ಲಿ ಸಾಗುತ್ತಿದ್ದರೂ ನಿಮ್ಮ ನಿರಂತರ ಪರಿಶ್ರಮವು ನಿಮ್ಮನ್ನ ಶ್ರೇಷ್ಠ ಸ್ಥಾನಕ್ಕೆ ಕೊಂಡೊಯ್ಯಲಿದೆ.
ಆತ್ಮವಿಶ್ವಾಸದಿಂದ ಮುನ್ನಡೆದರೆ ಜಯ ನಿಮ್ಮದಾಗುವಂಥದ್ದು. ಬೀಜವೊಂದು ಭೂಮಿಯೊಳಗೆ ಹೂತು ಹೋದಾಗ ಜಗತ್ತಿಗೆ ಅದು ನಾಶವಾಯಿತು ಎಂದೇ ಅನಿಸುತ್ತದೆ. ಆದರೆ ಪ್ರಕೃತಿಯ ನಿಯಮದಂತೆ ಅದು ತನ್ನ ಅಸ್ತಿತ್ವವನ್ನ ಕಳೆದುಕೊಂಡು ಮಹಾವೃಕ್ಷವಾಗಿ ಚಿಗುರೊಡೆಯಲು ಸಿದ್ಧರಾಗುತ್ತಿರುತ್ತದೆ. ನಿಮ್ಮ ಜೀವನದ ನಿಶಬ್ದ ಮತ್ತು ಕಠಿಣ ದಿನಗಳು ನಿಮ್ಮ ಯಶಸ್ಸಿನ ಬೇರುಗಳನ್ನ ಗಟ್ಟಿಯಾಗಿಸುತ್ತಿವೆ ಎಂಬುದನ್ನ ಯಾವುದೇ ಕಾರಣಕ್ಕೂ ನೀವು ಮರೆಯುವ ಹಾಗಿಲ್ಲ. ಇಂದು ಆರ್ಥಿಕವಾಗಿ ನಿರಾಳತೆ ಇರುವಂತಹ ದಿನ. ಧನ ಸಹಾಯ ಮತ್ತು ಧನಯೋಗ ಉತ್ತಮವಾಗಿದ್ದರೂ ಹಳೆಯ ಸಾಲಗಳನ್ನ ತೀರಿಸಲು ಅಥವಾ ಗೃಹೋಪಯೋಗಿ ವಸ್ತುಗಳ ಖರೀದಿಗಾಗಿ ಹೆಚ್ಚಿನ ಹಣ ವ್ಯಯವಾಗಬಹುದು. ಹೂಡಿಕೆಗೂ ಮುನ್ನ ಮಾರುಕಟ್ಟೆಯ ತಾಂತ್ರಿಕ ಅಂಶಗಳನ್ನ ಸರಿಯಾಗಿ ವಿಶ್ಲೇಷಿಸುವುದು ಬಹಳ ಮುಖ್ಯ. ಇನ್ನು ಕುಟುಂಬದಲ್ಲಿ ಹಿರಿಯರ ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನವನ್ನ ಹರಿಸಬೇಕಾಗ್ತದೆ. ಸಂಗಾತಿಯೊಂದಿಗೆ ಸಮಾಲೋಚನೆ ನಡೆಸಿ ಮನೆಯ ಪ್ರಮುಖ ನಿರ್ಧಾರಗಳನ್ನ ತೆಗೆದುಕೊಳ್ಳಬೇಕಾಗುತ್ತೆ. ಇದರಿಂದ ಬಾಂಧವ್ಯ ಮತ್ತಷ್ಟು ಗಟ್ಟಿಯಾಗಿರುವಂತದ್ದು. ಇನ್ನು ಮಕ್ಕಳ ಪ್ರಗತಿಯು ಮನಸ್ಸಿಗೆ ನೆಮ್ಮದಿಯನ್ನ ನೀಡುವಂತಹ ದಿನ. ಇನ್ನು ಉದ್ಯೋಗಿಗಳಿಗೆ ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ತಾಳ್ಮೆಗೆ ಪರೀಕ್ಷೆ ಎದುರಾಗಬಹುದು. ಸಹೋದ್ಯೋಗಿಗಳೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬಾರದಂತೆ ಎಚ್ಚರಿಕೆಯನ್ನ ವಹಿಸಬೇಕಾಗುತ್ತೆ. ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಷಣದ ಫಲ ಸಿಗದಿದ್ದರೂ ಭವಿಷ್ಯದಲ್ಲಿ ಇದು ದೊಡ್ಡ ಯಶಸ್ಸಿಗೆ ಕಾರಣವಾಗಲಿದೆ. ವ್ಯಾಪಾರಸ್ಥರು ಇಂದು ನೂತನ ಹೂಡಿಕೆಗಳ ವಿಷಯದಲ್ಲಿ ಯಾವುದೇ ತರಾತುರಿಯ ನಿರ್ಧಾರಗಳನ್ನ ಯಾವುದೇ ಕಾರಣಕ್ಕೂ ತೆಗೆದುಕೊಳ್ಳಬಾರದು. ಇಂದು ಆರೋಗ್ಯದ ದೃಷ್ಟಿಯಿಂದ ನೀವು ಮಿಶ್ರ ಫಲವನ್ನ ನೋಡುವಂತದ್ದು. ಅತಿಯಾದ ಮಾನಸಿಕ ಒತ್ತಡ ಹಾಗೂ ಅಲೆದಾಟದಿಂದಾಗಿ ಬೆನ್ನು ನೋವು ಅಥವಾ ಕೀಲು ನೋವಿನಂತಹ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಸಕಾಲಕ್ಕೆ ವಿಶ್ರಾಂತಿಯನ್ನ ಪಡೆಯಿರಿ ಮತ್ತು ಯೋಗಾಭ್ಯಾಸಕ್ಕೆ ಹೆಚ್ಚಿನ ಆದ್ಯತೆಯನ್ನ ನೀಡಬೇಕಾಗುತ್ತೆ. ಇಂದು ಮುಂಜಾನೆ ಸೂರ್ಯನಿಗೆ ತಾಮ್ರದ ಪಾತ್ರೆಯಿಂದ ಅಗ್ರ್ಯವನ್ನ ನೀಡಬೇಕಾಗುತ್ತೆ. ಓಂ ಸೂರ್ಯಾಯ ನಮಃ ಮಂತ್ರವನ್ನ ಪಠಣೆಯನ್ನ ಮಾಡಬೇಕಾಗುತ್ತೆ. ಇದು ಆತ್ಮವಿಶ್ವಾಸವನ್ನ ಹೆಚ್ಚಿಸುವಂತದ್ದು. ಇನ್ನು ಸಂಜೆ ವೇಳೆ ಮನೆಯಲ್ಲಿ ಅಥವಾ ದೇವಸ್ಥಾನದಲ್ಲಿ ಶನಿ ಚಾಲಿಸ ಅಥವಾ ಶನಿ ಸ್ತೋತ್ರವನ್ನ ಪಠಿಸುವುದರಿಂದ ಕೆಲಸದಲ್ಲಿರುವಂತಹ ಅಡೆತಡೆಗಳು ನಿವಾರಣೆಯಾಗ್ತವೆ. ಇಂದು ಶ್ರಮಿಕ ವರ್ಗದವರಿಗೆ ಅಥವಾ ನಿರ್ಗತಿಕರಿಗೆ ಕಪ್ಪು ಎಳ್ಳು, ಸಾಸಿವೆ ಎಣ್ಣೆ ಅಥವಾ ಕಪ್ಪು ಬಣ್ಣದ ವಸ್ತ್ರವನ್ನ ದಾನವಾಗಿ ಮಾಡುವಂತದ್ದು ಕೂಡ ತುಂಬಾ ಶ್ರೇಷ್ಠವಾದದ್ದು. ಇನ್ನು ಪ್ರಕೃತಿಯಲ್ಲಿ ಪಕ್ಷಿಗಳಿಗೆ ಆಹಾರವನ್ನ ನೀಡುವಂತದ್ದು. ಪ್ರಕೃತಿಯ ಸಮತೋಲನ ಮತ್ತು ದೋಷ ನಿವಾರಣೆಗಾಗಿ ಪಕ್ಷಿಗಳಿಗೆ ಧಾನ್ಯ ಅಥವಾ ನೀರನ್ನ ಒದಗಿಸುವುದು ಕೂಡ ತುಂಬಾ ಒಳ್ಳೆಯ ಫಲವನ್ನ ನೀಡುತ್ತದೆ. ಇನ್ನು ಶುಭ ಸಂಖ್ಯೆಯಾಗಿ 4 ಮತ್ತು 8 ಬಳಸಬೇಕಾಗುತ್ತೆ. ಇನ್ನು ಶುಭ ಬಣ್ಣವಾಗಿ ನೀಲಿ ಮತ್ತು ಬೂದು ಬಣ್ಣವನ್ನ ಬಳಸಬೇಕಾಗುತ್ತೆ ಇಂದಿನ ದಿವಸ ನೀವು. ತುಲಾ ರಾಶಿಯವರೇ, ನೀವು ಕೇವಲ ಶಾಂತಿ ದೂತರಲ್ಲ, ಅದ್ಭುತ ಕಾರ್ಯತಂತ್ರ ರೂಪಿಸಬಲ್ಲ ಚತುರರು. ಇಂದಿನ ಸವಾಲುಗಳು ನಿಮ್ಮ ಆಂತರಿಕ ಶಕ್ತಿಯಿಂದಲೇ ಮೆಟ್ಟಿ ನಿಲ್ಲುತ್ತೀರಿ. ನಿಮ್ಮ ಮೇಲಿನ ನಂಬಿಕೆಯೇ ಯಾವುದೇ ಕಾರಣಕ್ಕೂ ನೀವು ಸಡಿಲವಾಗದಂತೆ ನೋಡಿಕೊಳ್ಳಬೇಕಾಗುತ್ತೆ. ಜಗತ್ತಿನಲ್ಲಿ ಎಲ್ಲವನ್ನ ತಕ್ಕಡಿಯಲ್ಲಿ ತೂಗಿ ಸಮತೋಲನ ಕಾಯ್ದುಕೊಳ್ಳುವ ಶಕ್ತಿ ನಿಮ್ಮದಾಗಿರುವಂತದ್ದು. ಆದರೆ ನೆನಪಿಡಿ, ಇತರರನ್ನ ಸಮಾಧಾನ ಪಡಿಸುವ ಗಡಿಬಿಡಿಯಲ್ಲಿ ನಿಮ್ಮ ಆಂತರಿಕ ಶಾಂತಿಯನ್ನ ಎಂದಿಗೂ ಕೂಡ ಕಳೆದುಕೊಳ್ಳಬೇಡಿ. ಕೆಲವೊಮ್ಮೆ ಜಗತ್ತಿನ ನಿಯಮಗಳನ್ನ ಪಕ್ಕಕ್ಕಿಟ್ಟು ನಿಮ್ಮ ಮನಸ್ಸಿನ ಧ್ವನಿಗೆ ಕಿವಿಯಾಗುವುದೇ ನಿಜವಾದಂತಹ ಯಶಸ್ಸು ಎಂಬುದನ್ನ ನೀವು ನೆನಪಿನಲ್ಲಿಟ್ಕೊಳ್ಬೇಕಾಗುತ್ತೆ. ಇಂದು ವೃತ್ತಿರಂಗದಲ್ಲಿ ನಿಮ್ಮ ಜವಾಬ್ದಾರಿಗಳು ಹೆಚ್ಚಾಗುವಂತಹ ದಿನ. ಸಹೋದ್ಯೋಗಿಗಳೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರಬಹುದು. ಆದ್ದರಿಂದ ನಿಮ್ಮ ಸಂಯಮ ಮತ್ತು ಸಮಚಿತ್ತದಲ್ಲಿ ಬಹಳ ಮುಖ್ಯವಾಗಿರುವಂತದ್ದು. ವ್ಯಾಪಾರಸ್ಥರಿಗೆ ದೂರದ ಪ್ರಯಾಣದಿಂದ ಹೊಸ ಗ್ರಾಹಕರ ಸಂಪರ್ಕ ಸಿಗಲಿದ್ದು ಭವಿಷ್ಯದಲ್ಲಿ ಇದು ಉತ್ತಮ ಲಾಭವನ್ನ ತಂದುಕೊಡುವಂತಹ ದಿನ. ಪಾಲುದಾರಿಕೆ ವ್ಯವಹಾರದಲ್ಲಿ ಪಾರದರ್ಶಕತೆಯನ್ನ ಕಾಪಾಡಿಕೊಂಡು ಹೋಗ್ಬೇಕಾಗತ್ತೆ. ಇನ್ನು ಆರ್ಥಿಕವಾಗಿ ಇಂದು ಸಾಧಾರಣವಾದಂತಹ ದಿನ. ಆದಾಯಕ್ಕೆ ಕೊರತೆ ಇಲ್ಲದಿದ್ದರೂ ಗೃಹೋಪಯೋಗಿ ವಸ್ತುಗಳ ಖರೀದಿ ಅಥವಾ ವಾಹನ ದುರಸ್ತಿಗಾಗಿ ಅನಿರೀಕ್ಷಿತ ಖರ್ಚುಗಳು ಎದುರಾಗಬಹುದು. ಹೂಡಿಕೆ ಮಾಡುವ ಮುನ್ನ ನುರಿತ ತಜ್ಞರ ಸಲಹೆಯನ್ನ ಪಡೆಯಬೇಕಾಗುತ್ತೆ. ಇನ್ನು ಸಾಲ ಕೊಡುವುದು ಅಥವಾ ತೆಗೆದುಕೊಳ್ಳುವುದರಿಂದ ಆದಷ್ಟು ದೂರವಿರಬೇಕಾಗುತ್ತೆ ನೀವು. ಇನ್ನು ಕುಟುಂಬದಲ್ಲಿ ಹಿರಿಯರ ಆರೋಗ್ಯದ ಕಡೆ ಗಮನವನ್ನ ಹರಿಸಬೇಕಾಗ್ತದೆ. ಜೀವನ ಸಂಗಾತಿಯ ಭಾವನೆಗಳನ್ನ ಗೌರವಿಸಿ ಸಣ್ಣ ವಿಷಯಗಳನ್ನ ದೊಡ್ಡದನ್ನಾಗಿ ಮಾಡಬೇಡಿ ಯಾವುದೇ ಕಾರಣಕ್ಕೂ. ಪ್ರೇಮಿಗಳಿಗೆ ಇಂದು ಪರಸ್ಪರ ಅರ್ಥ ಮಾಡಿಕೊಳ್ಳಲು ಒಳ್ಳೆಯ ಅವಕಾಶವೂ ಕೂಡ ಸಿಗುವಂತಹ ದಿನ. ಸೃಜನಶೀಲ ಕೆಲಸಗಳಿಗೆ ಮನೆಯವರಿಂದ ಪ್ರೋತ್ಸಾಹ ದೊರೆಯುವಂತಹ ದಿನವಾಗಿದೆ. ಇನ್ನ ಕೆಲಸದ ಒತ್ತಡದಿಂದಾಗಿ ಮಾನಸಿಕ ಆಯಾಸ ಮತ್ತು ಕಣ್ಣಿನ ಉರಿ ಕೂಡ ಕಾಣಿಸಿಕೊಳ್ಳಬಹುದಾದಂತಹ ದಿನ. ಪ್ರಾಣಾಯಾಮ ಅಥವಾ ಧ್ಯಾನಕ್ಕೆ ಸ್ವಲ್ಪ ಸಮಯವನ್ನಾದ್ರೂ ಮೀಸಲಿಡಬೇಕಾಗುತ್ತೆ. ಸರಿಯಾದ ಸಮಯಕ್ಕೆ ನಿದ್ರೆ ಮಾಡುವುದು ಮತ್ತು ಆರೋಗ್ಯಕರ ಆಹಾರವನ್ನ ಸೇವನೆ ಮಾಡುವುದು ಇಂದಿನ ಅಗತ್ಯತೆ ಇರುವಂತದ್ದು. ಇಂದು ಮುಂಜಾನೆ
ಶುಕ್ರನ ಅನುಗ್ರಹಕ್ಕಾಗಿ ದುರ್ಗಾದೇವಿಗೆ ತುಪ್ಪದ ದೀಪವನ್ನು ಹಚ್ಚಿ ಪ್ರಾರ್ಥನೆಯನ್ನ ಮಾಡಬೇಕಾಗುತ್ತೆ. ಇದು ಆರ್ಥಿಕ ಅಡೆತಡೆಗಳನ್ನ ನಿವಾರಿಸುವಂತದ್ದು. ಇನ್ನು ಮುಂಜಾನೆ ಸೂರ್ಯ ದೇವರಿಗೆ ಅಗ್ರ್ಯವನ್ನ ನೀಡಿ ಓಂ ಸೂರ್ಯಾಯ ನಮಃ ಎಂದು 11 ಬಾರಿ ಪಠಣೆಯನ್ನ ಮಾಡಬೇಕಾಗುತ್ತೆ. ಇದರಿಂದ ಆತ್ಮವಿಶ್ವಾಸ ಹೆಚ್ಚಾಗುವಂತದ್ದು ಮತ್ತು ಕೀರ್ತಿಯು ಕೂಡ ಲಭಿಸುವಂತದ್ದು. ಇನ್ನು ಬಿಳಿ ಬಣ್ಣದ ಬಳಕೆಯನ್ನ ಇಂದು ನಿಮ್ಮ ಉಡುಪಿನಲ್ಲಿ ಬಿಳಿ ಅಥವಾ ಕ್ರೀಮ್ ಬಣ್ಣಕ್ಕೆ ಆದ್ಯತೆಯನ್ನ ನೀಡಬೇಕಾಗುತ್ತೆ, ಅಥವಾ ಬಿಳಿ ಬಣ್ಣದ ಕರವಸ್ತ್ರವನ್ನ ನಿಮ್ಮ ಜೊತೆಯಲ್ಲಿ ಇಟ್ಕೊಳ್ಳುವುದು ಕೂಡ ಒಂದು ಉತ್ತಮ ಫಲವನ್ನ ಪಡೆಯುವಂತದ್ದಾಗಿದೆ. ಇನ್ನು ಪಕ್ಷಿಗಳಿಗೆ ಸೇವೆಯನ್ನ ಮಾಡುವಂತದ್ದು ನಿಮಗೆ ಸಾಧ್ಯವಾದರೆ ಪಕ್ಷಿಗಳಿಗೆ ಧಾನ್ಯಗಳನ್ನ ಅಥವಾ ನೀರನ್ನ ನೀಡಬೇಕಾಗುತ್ತೆ. ಇದರಿಂದ ಮಾನಸಿಕ ನೆಮ್ಮದಿಯು ಕೂಡ ನಿಮಗೆ ದೊರೆಯುವಂತದ್ದಾಗ್ತದೆ. ಇನ್ನು ಶುಭ ಸಂಖ್ಯೆಯಾಗಿ 6 ಮತ್ತು 2 ಬಳಸಿ. ಶುಭ ಬಣ್ಣವಾಗಿ ಬಿಳಿ ಮತ್ತು ನೀಲಿ ಬಣ್ಣವನ್ನ ಬಳಸಿ. ವೃಶ್ಚಿಕ ರಾಶಿಯವರ ಕತ್ತಲೆಯ ಆಳ ಹೆಚ್ಚಾದಷ್ಟು ಪ್ರಕಾಶಮಾನವಾದಂತಹ ಬೆಳಕು ಹತ್ತಿರದಲ್ಲಿದೆ ಎಂದರ್ಥವಾಗ್ತದೆ. ನಿಮ್ಮಲ್ಲಿರುವಂತಹ ಅಗಾಧವಾದ ಸಹಿಷ್ಣುತೆ ಮತ್ತು ಮರುಹುಟ್ಟು ಪಡೆಯುವ ಗುಣವೇ ನಿಮ್ಮ ನಿಜವಾದ ಶಕ್ತಿಯಾಗಿರುವಂತದ್ದು. ಸನ್ನಿವೇಶಗಳು ಎಷ್ಟೇ ಕಠಿಣವಾಗಿದ್ದರೂ ಧೃತಿಗೆಡದೆ ನಿಮ್ಮ ಗುರಿಯತ್ತ ಹೆಜ್ಜೆಯನ್ನ ಇಡಬೇಕಾಗುತ್ತೆ. ಜಗತ್ತಿನ ಯಾವುದೇ ಚಂಡಮಾರುತವೋ ನಿಮ್ಮೊಳಗಿನ ಆತ್ಮವಿಶ್ವಾಸದ ಜ್ವಾಲೆಯನ್ನ ಆರಿಸಲಾರದು ಎಂದು ವಿಶೇಷವಾಗಿ ಆರೋಗ್ಯದ ದೃಷ್ಟಿಯಿಂದ ಉತ್ತಮವಾದಂತಹ ದಿನವನ್ನ ಕಾಣುವಂತಹ ದಿನವಾಗ್ತಾ ಇದೆ. ನಿಮ್ಮ ಹಳೆಯ ದೈಹಿಕ ಸಮಸ್ಯೆಗಳಲ್ಲಿ ಸುಧಾರಣೆ ಕಂಡು ಬರುವಂತಹ ದಿನ. ಆದಾಗ್ಯೂ ಪಿತ್ತಕೋಶ ಅಥವಾ ಉದರಕ್ಕೆ ಸಂಬಂಧಿಸಿದ ಸಣ್ಣ ಪುಟ್ಟ ತೊಂದರೆಗಳು ಬರದಂತೆ ಆಹಾರ ಕ್ರಮದಲ್ಲಿ ಶಿಸ್ತನ್ನ ಕಾಪಾಡ್ಕೋಬೇಕಾಗುತ್ತೆ. ಇನ್ನು ಕುಟುಂಬದಲ್ಲಿ ಹಿತಕರವಾದಂತಹ ವಾತಾವರಣವಿರುವಂತಹ ದಿನ. ಆತ್ಮೀಯರೊಂದಿಗೆ ಇದ್ದಂತಹ ಮನಸ್ತಾಪಗಳು ದೂರವಾಗಿ ಬಾಂಧವ್ಯ ಗಟ್ಟಿಯಾಗುವಂತದ್ದು. ಇನ್ನು ಸಂಗಾತಿಯು ನಿಮ್ಮ ಆಲೋಚನೆಗಳಿಗೆ ಸಂಪೂರ್ಣವಾದಂತಹ ಬೆಂಬಲವನ್ನ ನೀಡುವಂತದ್ದು. ಮನೆಯ ಜವಾಬ್ದಾರಿಗಳನ್ನ ಹಂಚಿಕೊಳ್ಳುವುದರಿಂದ ಮಾನಸಿಕ ನೆಮ್ಮದಿಯು ಕೂಡ ಹೆಚ್ಚಾಗುವಂತದ್ದನ್ನ ಕಾಣ್ತೀರ. ಇನ್ನು ಆರ್ಥಿಕವಾಗಿ ಇಂದು ಲಾಭದಾಯಕವಾದಂತಹ ದಿನವಾಗಿದೆ. ನಿಮಗೆ ಅನಿರೀಕ್ಷಿತ ಮೂಲಗಳಿಂದ ಧನ ಆಗಮನವಾಗುವಂತಹ ಸಾಧ್ಯತೆಯು ಕೂಡ ಹೆಚ್ಚಾಗುವಂತದ್ದು. ಹಳೆಯ ಹೂಡಿಕೆಗಳಿಂದ ಉತ್ತಮ ಲಾಭಾಂಶ ಬರುವಂತಹ ದಿನ. ಭವಿಷ್ಯದ ದೃಷ್ಟಿಯಿಂದ ಹೊಸ ಉಳಿತಾಯ ಯೋಜನೆಗಳನ್ನ ಪ್ರಾರಂಭಿಸಲು ಇದು ಒಳ್ಳೆಯ ದಿನವಾಗಿದೆ. ಆದರೆ ಅತಿ ಆಸೆಗೆ ಬಿದ್ದು ಅಪರಿಚಿತ ವ್ಯಕ್ತಿಗಳಲ್ಲಿ ಅಥವಾ ಯೋಜನೆಗಳಲ್ಲಿ ಹಣವನ್ನ ಯಾವುದೇ ಕಾರಣಕ್ಕೂ ಹೂಡಿಕೆಯನ್ನ ಮಾಡಬೇಡಿ. ಇಂದು ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ದೀರ್ಘಕಾಲದ ಶ್ರಮಕ್ಕೆ ತಕ್ಕಂತಹ ಪ್ರತಿಫಲ ಸಿಗುವಂತಹ ಸೂಚನೆ ಇದೆ. ಸಹೋದ್ಯೋಗಿಗಳಿಂದ ಅಥವಾ ಅಧೀನ ಉದ್ಯೋಗಿಗಳಿಂದ ಸಂಪೂರ್ಣವಾದಂತಹ ಸಹಕಾರ ನಿಮಗೆ ದೊರೆಯುವಂತಹ ದಿನವಾಗಿದೆ. ಇನ್ನು ವ್ಯಾಪಾರಸ್ಥರಿಗೆ ಹೊಸ ಗ್ರಾಹಕರ ಸಂಪರ್ಕ ಸಾಧ್ಯವಾಗಲಿದ್ದು ಮಾರುಕಟ್ಟೆಯಲ್ಲಿ ನಿಮ್ಮ ಪ್ರಾಬಲ್ಯ ಹೆಚ್ಚಾಗುವಂತದ್ದು. ಪಾಲುದಾರಿಕೆ ವ್ಯವಹಾರದಲ್ಲಿ ಪಾರದರ್ಶತೆಯನ್ನ ಕಾಯ್ದುಕೊಳ್ಳುವುದು ಬಹಳ ಮುಖ್ಯವಾದುದು. ಇಂದು ಮುಂಜಾನೆ ಸೂರ್ಯನಿಗೆ ತಾಮ್ರದ ಪಾತ್ರೆಯಿಂದ ಅಗ್ರ್ಯವನ್ನ ನೀಡಿ, ಅಂದ್ರೆ ನೀರನ್ನ ನೀಡಿ ಓಂ ಸೂರ್ಯಾಯ ನಮಃ ಮಂತ್ರವನ್ನ ಪಠಣೆಯನ್ನ ಮಾಡಬೇಕಾಗುತ್ತೆ. ಇದು ಜಾತಕದಲ್ಲಿನ ಆತ್ಮಬಲ ಮತ್ತು ತೇಜಸ್ಸನ್ನ ಹೆಚ್ಚಿಸುವಂತದ್ದು. ಇನ್ನು ಹನುಮದ್ ದರ್ಶನವನ್ನ ಮಾಡುವಂತದ್ದು. ಹತ್ತಿರದ ಆಂಜನೇಯ ಸ್ವಾಮಿಯ ದೇವಸ್ಥಾನಕ್ಕೆ ಭೇಟಿ ನೀಡಿ ಸಿಂಧೂರ ಹಚ್ಚಿದ ಹನುಮಂತನನ್ನ ದರ್ಶಿಸಬೇಕಾಗುತ್ತೆ. ಇನ್ನು ಸಾಧ್ಯವಾದರೆ ಹನುಮಾನ್ ಚಾಲಿಸವನ್ನ ಪಠಣೆಯನ್ನ ಮಾಡಬೇಕಾಗುತ್ತೆ. ಇದರಿಂದ ಶತ್ರುಬಾಧೆ ಮತ್ತು ನಕಾರಾತ್ಮಕ ಶಕ್ತಿಗಳು ದೂರವಾಗುವಂತದ್ದನ್ನ ಕಾಣ್ತೀರ. ಇನ್ನು ಸೇವೆಯ ಮೂಲಕ ಪರಿಹಾರವನ್ನ ಪಡೆದುಕೊಳ್ಳುವಂತಹದ್ದು. ಇಂದು ಕೆಂಪು ಬಣ್ಣದ ಹಣ್ಣುಗಳನ್ನ ಅಥವಾ ಸಿಹಿ ಪದಾರ್ಥಗಳನ್ನ ಬಡವರಿಗೆ ಹಂಚುವಂತದ್ದು ಕೂಡ ತುಂಬಾ ಶ್ರೇಷ್ಠವಾದುದು. ಇಂದು ನಿಮ್ಮ ದೈನಂದಿನ ಕಾರ್ಯಗಳಲ್ಲಿ ಕೆಂಪು ಅಥವಾ ಕೇಸರಿ ಬಣ್ಣಕ್ಕೆ ಹೆಚ್ಚಿನ ಆದ್ಯತೆಯನ್ನ ನೀಡಬೇಕಾಗುತ್ತೆ. ಇನ್ನು ಶುಭ ಸಂಖ್ಯೆಯಾಗಿ 9 ಮತ್ತು 3 ಬಳಸಬೇಕಾಗುತ್ತೆ. ಇನ್ನು ಶುಭ ಬಣ್ಣವನ್ನ ನೋಡುವುದಾದ್ರೆ ಕೆಂಪು ಮತ್ತು ಕೇಸರಿ ಬಣ್ಣವನ್ನ ಬಳಸಬೇಕಾಗುತ್ತೆ. ಧನುರ್ರಾಶಿಯವರೇ, ನೀವು ಜ್ಞಾನದ ಅನ್ವೇಷಕರಾಗಿರ್ತೀರ. ಸಣ್ಣ ಹಿನ್ನಡೆಗಳಿಗೆ ಯಾವುದೇ ಕಾರಣಕ್ಕೂ ಧೃತಿಗೆಡಬೇಡಿ. ನಿಮ್ಮ ಆಂತರಿಕ ಶಕ್ತಿಯನ್ನ ನಂಬಿ ಮುನ್ನಡೆದರೆ ಜಯ ನಿಮ್ಮದಾಗುವಂತದ್ದು. ಬಿಲ್ಲುಗಾರನಿಗೆ ಬಾಣ ಎಷ್ಟು ಹಿಂದಕ್ಕೆ ಜಗ್ಗುತ್ತದೆಯೋ ಅಷ್ಟೇ ವೇಗವಾಗಿ ಅದು ಗುರಿಯತ್ತ ಮುನ್ನುಗ್ಗುತ್ತದೆ. ನಿಮ್ಮ ಜೀವನವೂ ಅಷ್ಟೇ. ಸದ್ಯಕ್ಕೆ ಪರಿಸ್ಥಿತಿಗಳು ನಿಮ್ಮನ್ನ ಹಿಂದಕ್ಕೆ ತಳ್ಳುತ್ತಿವೆ ಎನಿಸಿದರೆ ನೀವು ಭವಿಷ್ಯದಲ್ಲಿ ಅತ್ಯಂತ ವೇಗವಾಗಿ ಯಶಸ್ಸಿನತ್ತ ಚಿಮ್ಮಲು ಸಿದ್ಧರಾಗಿದ್ದೀರಿ ಎಂದೇ ಅರ್ಥವಾಗುವಂಥದ್ದು. ನಿಮ್ಮ ಗುರಿಯ ಮೇಲಿನ ದೃಷ್ಟಿ ಎಂದಿಗೂ ಕೂಡ ಮಂಜಾಗುವಂತೆ ನೀವು ಕಾಣಬೇಡಿ. ಇಂದು ಕುಟುಂಬದಲ್ಲಿ ಹಿರಿಯರ ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನವನ್ನ ಹರಿಸಬೇಕಾಗಬೇಕಾದಂತಹ ದಿನ. ಒಡ ಹುಟ್ಟಿದವರೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಮೂಡದಂತೆ ನಿಮ್ಮ ತಾಳ್ಮೆಯ ನಡೆ ಮುಖ್ಯವಾದುದು. ಜೀವನ ಸಂಗಾತಿಯು ನಿಮ್ಮ ಆಲೋಚನೆಗಳಿಗೆ ಸೂಕ್ತವಾದಂತಹ ಮಾರ್ಗದರ್ಶನ ಮತ್ತು ನೈತಿಕ ಬೆಂಬಲವನ್ನ ನೀಡುವಂತಹ ದಿನವಾಗಿದೆ. ಇನ್ನು ಅತಿಯಾದ ಕೆಲಸದ ಒತ್ತಡದಿಂದಾಗಿ ದೈಹಿಕವಾಗಿ ಶಕ್ತಿ ಕುಗ್ಗದಂತೆ
ಭಾಸವಾಗಬಹುದು. ಉದರ ಸಂಬಂಧಿ ಸಮಸ್ಯೆಗಳು ಬಾರದಂತೆ ಹೊರಗಿನ ಆಹಾರವನ್ನ ಅವಾಯ್ಡ್ ಮಾಡಬೇಕಾಗುತ್ತೆ. ಪ್ರಾಣಾಯಾಮ ಅಥವಾ ಧ್ಯಾನಕ್ಕೆ ಸ್ವಲ್ಪ ಸಮಯವನ್ನಾದರೂ ಮೀಸಲಿಡುವುದು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಇಂದು ಹಣಕಾಸಿನ ದೃಷ್ಟಿಯಿಂದ ಧನಾತ್ಮಕ ಬದಲಾವಣೆಗಳನ್ನ ಕಾಣಬಹುದಾದಂತಹ ದಿನ. ಹೊಸ ಆದಾಯದ ಮೂಲಗಳು ಸೃಷ್ಟಿಯಾಗುವಂಥದ್ದು. ಆದರೆ ಭೂಮಿ ಅಥವಾ ವಾಹನಕ್ಕೆ ಸಂಬಂಧಿಸಿದಂತೆ ಅನಿರೀಕ್ಷಿತ ವೆಚ್ಚಗಳು ಕೂಡ ಎದುರಾಗಬಹುದಾದಂತಹ ಘಟನೆಗಳನ್ನು ನೋಡ್ತೀರಾ. ಇನ್ನು ಹೂಡಿಕೆ ಮಾಡುವ ಮುನ್ನ ದೀರ್ಘಾವಧಿಯ ಲಾಭವನ್ನ ಯೋಚಿಸಿ ನಿರ್ಧಾರವನ್ನ ಕೈಗೊಳ್ಳಬೇಕಾಗತ್ತೆ. ಇಂದು ವೃತ್ತಿ ರಂಗದಲ್ಲಿ ನಿಮ್ಮ ಜವಾಬ್ದಾರಿಗಳು ಕೂಡ ಹೆಚ್ಚಾಗುವಂಥದ್ದು. ಕಠಿಣವಾದಂತಹ ಸವಾಲುಗಳನ್ನ ನಿಮ್ಮ ದಕ್ಷತೆಯಿಂದ ಯಶಸ್ವಿಯಾಗಿ ನಿಭಾಯಿಸಿ ಮೇಲಾಧಿಕಾರಿಗಳ ಗಮನವನ್ನ ಸೆಳೆಯುವಂತಹ ದಿನ. ವ್ಯಾಪಾರಸ್ಥರಿಗೆ ದೂರದ ಪ್ರಯಾಣದಿಂದ ಹೊಸ ಆರ್ಡರ್ಗಳು ಅಥವಾ ಒಪ್ಪಂದಗಳು ಸಿಗುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಪಾಲುದಾರಿಕೆ ವ್ಯವಹಾರದಲ್ಲಿ ಪಾರದರ್ಶತೆಯನ್ನ ಕಾಪಾಡಿಕೊಂಡು ಹೋಗಬೇಕಾಗುತ್ತೆ. ಇಂದು ಮುಂಜಾನೆ ತಾಮ್ರದ ಪಾತ್ರೆಯಲ್ಲಿ ನೀರನ್ನ ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ಕುಂಕುಮ ಮತ್ತು ಕೆಂಪು ಹೂಗಳನ್ನ ಹಾಕಿ ಸೂರ್ಯನಿಗೆ ಅಗ್ರ್ಯವನ್ನ ನೀಡಬೇಕಾಗುತ್ತೆ. ಓಂ ಸೂರ್ಯಾಯ ನಮಃ ಎಂದು ಪ್ರಾರ್ಥನೆಯನ್ನ ಮಾಡಬೇಕಾಗುತ್ತೆ. ಇನ್ನು ಗುರುವಿನ ಸ್ಮರಣೆಯನ್ನ ಮಾಡುವಂಥದ್ದು. ನಿಮ್ಮ ಇಷ್ಟ ದೈವ ಅಥವಾ ಗುರುಗಳನ್ನ ಅಂದ್ರೆ ರಾಘವೇಂದ್ರ ಸ್ವಾಮಿಗಳು ಅಥವಾ ಸಾಯಿಬಾಬಾ ಅವರನ್ನ ಸ್ಮರಿಸಿ ದೇವಸ್ಥಾನಕ್ಕೆ ಭೇಟಿ ನೀಡಬೇಕಾಗುತ್ತೆ. ಇನ್ನು ಕೇಸರಿ ತಿಲಕವನ್ನ ಇಂದು ಮುಂಜಾನೆ ಪೂಜೆಯ ನಂತರ ಹಣೆಗೆ ಅಥವಾ ನಾಭಿಗೆ ಸ್ವಲ್ಪ ಕೇಸರಿ ಅಥವಾ ಹಳದಿ ಶ್ರೀಗಂಧದ ತಿಲಕವನ್ನ ಇಟ್ಕೊಳ್ಬೇಕಾಗತ್ತೆ. ಇದು ಸಕಾರಾತ್ಮಕ ಶಕ್ತಿಯನ್ನ ಹೆಚ್ಚಿಸುವಂಥದ್ದು. ಇನ್ನು ಧಾರ್ಮಿಕ ಸ್ಥಳಗಳಿಗೆ ಅಥವಾ ಬ್ರಾಹ್ಮಣರಿಗೆ ಹಳದಿ ಬಣ್ಣದ ಧಾನ್ಯ ಅಂದ್ರೆ ಕಡಲೆಬೇಳೆಯನ್ನ ಅಥವಾ ಬಾಳೆಹಣ್ಣನ್ನ ದಾನವಾಗಿ ಮಾಡುವುದು ಕೂಡ ತುಂಬಾ ಶ್ರೇಯಸ್ಕರವಾದುದು. ಇನ್ನು ಶುಭ ಸಂಖ್ಯೆಯಾಗಿ 3 ಮತ್ತು 7 ಶುಭ ಬಣ್ಣವಾಗಿ ಹಳದಿ ಮತ್ತು ಕೇಸರಿ ಬಣ್ಣವನ್ನ ಬಳಸಬೇಕಾಗುತ್ತೆ ಇಂದಿನ ದಿವಸ ನೀವು. ಮಕರ ರಾಶಿಯವರೇ, ಬಿರುಗಾಳಿಗೆ ಸಿಕ್ಕಾಗ ದೋಣಿ ತೇಲುತ್ತದೆಯೋ ಇಲ್ಲವೋ ಎನ್ನುವ ಭಯ ಸಹಜ. ಆದ್ರೆ ನೆನಪಿಡಿ, ನಾವಿಕನ ನೈಜ ಸಾಮರ್ಥ್ಯ ತಿಳಿಯುವುದೇ ಸಮುದ್ರ ಕ್ಷೋಭೆಗೊಂಡಾಗ. ಶನಿಯ ಪ್ರಭಾವ ನಿಮ್ಮ ಮೇಲಿರುವುದರಿಂದ ನಿಮ್ಮ ಯಶಸ್ಸು ತಡವಾಗಬಹುದೇ ವಿನಃ ನಿಲ್ಲುವುದಿಲ್ಲ. ಕಲ್ಲಿನ ಮೇಲಿನ ಕೆತ್ತನೆಗೆ ಕಾಲಾವಕಾಶ ಬೇಕಾಗುತ್ತೆ. ನೀವು ಇತಿಹಾಸ ಸೃಷ್ಟಿಸಬೇಕಾದ ಶಿಲ್ಪ ಎಂಬುದನ್ನ ಯಾವುದೇ ಕಾರಣಕ್ಕೂ ಮರೆಯುವ ಹಾಗಿಲ್ಲ ನಿಮ್ಮ ಜೀವನದಲ್ಲಿ. ಇಂದು ಉದ್ಯೋಗದ ಅಂದ್ರೆ ವೃತ್ತಿ ರಂಗದಲ್ಲಿ ನಿಮ್ಮ ಜವಾಬ್ದಾರಿಗಳು ಹೆಚ್ಚಾಗುವಂತಹ ದಿನ. ಕಠಿಣ ಪರಿಶ್ರಮಕ್ಕೆ ತಕ್ಕಂತಹ ಪ್ರತಿಫಲ ತಕ್ಷಣ ಸಿಗದಿದ್ದರೂ ನಿಮ್ಮ ಪ್ರಾಮಾಣಿಕ ಪ್ರಯತ್ನವು ಭವಿಷ್ಯದ ದೊಡ್ಡ ಯಶಸ್ಸಿಗೆ ದಾರಿಯಾಗಲಿದೆ. ವ್ಯಾಪಾರಸ್ಥರು ಇಂದು ಪಾಲುದಾರಿಕೆ ವ್ಯವಹಾರಗಳಲ್ಲಿ ಪಾರದರ್ಶತೆಯನ್ನ ಕಾಯ್ದುಕೊಳ್ಳುವುದು ಬಹಳ ಮುಖ್ಯವಾದುದು. ಕೃಷಿ ಕ್ಷೇತ್ರ ಹಾಗೂ ತಾಂತ್ರಿಕ ವಲಯದಲ್ಲಿರುವವರಿಗೆ ನೂತನ ಅವಕಾಶಗಳು ಸೃಷ್ಟಿಯಾಗುವಂತಹ ದಿನ. ಆರ್ಥಿಕವಾಗಿ ಇಂದು ನಿರಾಳತೆ ಇರುವಂತಹದ್ದು. ಭೂಮಿ ಅಥವಾ ಹಳೆಯ ಹೂಡಿಕೆಗಳಿಂದ ನಿರೀಕ್ಷಿತವಾದಂತಹ ಲಾಭ ಬರುವಂತಹ ಸಾಧ್ಯತೆ ಇದೆ. ಆದಾಗ್ಯೂ ದೀರ್ಘಾವಧಿಯ ಲಾಭ ತರುವ ಯೋಜನೆಗಳಿಗೆ ಹಣ ಹೂಡುವ ಮುನ್ನ ಮಾರುಕಟ್ಟೆಯ ಏರಿಳಿತಗಳನ್ನ ಸೂಕ್ಷ್ಮವಾಗಿ ಗಮನಿಸಬೇಕಾಗುತ್ತೆ. ಅನಗತ್ಯ ಖರ್ಚುಗಳಿಗೆ ಹಿಂದೆ ಬ್ರೇಕ್ ಹಾಕುವುದು ನಿಮ್ಮ ಬುದ್ಧಿವಂತಿಕೆಯೇ ಸರಿ. ಇನ್ನು ಕುಟುಂಬದಲ್ಲಿ ಎಲ್ಲರನ್ನ ಒಟ್ಟಿಗೆ ಕರೆದೊಯ್ಯುವಂತಹ ನಿಮ್ಮ ಗುಣಕ್ಕೆ ಮನ್ನಣೆ ಸಿಗುವಂತದ್ದು. ಜೀವನ ಸಂಗಾತಿಯ ಆರೋಗ್ಯದ ಕಡೆಗೆ ಸ್ವಲ್ಪ ಗಮನವನ್ನ ಹರಿಸಬೇಕಾಗಬಹುದು. ಮನೆಯ ಹಿರಿಯರೊಂದಿಗೆ ಕೃಷಿ ಅಥವಾ ಆಸ್ತಿ ವಿಚಾರವಾಗಿ ಪ್ರಮುಖ ಮಾತುಕತೆಗಳು ಕೂಡ ನಡೆಯುವಂತಹ ದಿನ. ಇನ್ನು ಸಂಬಂಧಿಗಳಲ್ಲಿ ಅತಿಯಾದ ಹಠಮಾರಿತನವನ್ನ ಬಿಡುವುದು ಸಾಮರಸ್ಯಕ್ಕೆ ತುಂಬಾ ಒಳ್ಳೆಯದಾಗುವಂತದ್ದು. ಇನ್ನು ಆರೋಗ್ಯವೇ ಭಾಗ್ಯ ಎನ್ನುವ ಹಾಗೆ ಆರೋಗ್ಯದ ದೃಷ್ಟಿಯಿಂದ ಇಂದು ಬೆನ್ನು ನೋವು ಅಥವಾ ಕೀಲು ನೋವಿನಂತಹ ಸಣ್ಣ ಪುಟ್ಟ ಸಮಸ್ಯೆಗಳು ಬಾಧಿಸಬಹುದು. ಅತಿಯಾದ ಮಾನಸಿಕ ಒತ್ತಡದಿಂದಾಗಿ ಸ್ವಲ್ಪ ದೂರವಿರಲು ಯೋಗ ಅಥವಾ ಧ್ಯಾನದ ಮೊರೆಯನ್ನ ಹೋಗಬೇಕಾಗುತ್ತೆ. ದೈಹಿಕ ಶ್ರಮಕ್ಕೆ ತಕ್ಕಂತೆ ಪೌಷ್ಟಿಕ ಆಹಾರ ಹಾಗೂ ವಿಶ್ರಾಂತಿ ಕೂಡ ಅನಿವಾರ್ಯತೆ ಇರುವಂತದ್ದು. ಇಂದು ನಿಮ್ಮ ಕೈ ಕೆಳಗೆ ಕೆಲಸ ಮಾಡುವವರಿಗೆ ಅಥವಾ ದೈಹಿಕ ಶ್ರಮ ಪಡುವ ನಿರ್ಗತಿಕರಿಗೆ ಕಪ್ಪು ದ್ವಿದಳ ಧಾನ್ಯ ಅಂದ್ರೆ ಉದ್ದಿನ ಬೇಳೆಯನ್ನ ಅಥವಾ ನೀಲಿ ಬಣ್ಣದ ವಸ್ತ್ರವನ್ನ ದಾನವಾಗಿ ಮಾಡಬೇಕಾಗುತ್ತೆ. ಇದರಿಂದ ಶನಿ ದೇವನಿಗೆ ಇದು ಅತ್ಯಂತ ಪ್ರಿಯವಾದಂತಹ ಸೇವೆಯಾಗಿದೆ. ಇಂದು ಸಂಜೆ ಸೂರ್ಯೋಸ್ತದ ನಂತರ ಸಾಸಿವೆ ಎಣ್ಣೆಯ ದೀಪವನ್ನ ಹಚ್ಚಿ ಶನಿ ಚಾಲಿಸ ಅಥವಾ ಓಂ ಶಂ ಶನೀಶ್ವರಾಯ ನಮಃ ಮಂತ್ರವನ್ನ 24 ಬಾರಿ ಜಪಿಸಬೇಕಾಗುತ್ತೆ. ಇದರಿಂದ ಮಾನಸಿಕ ಒತ್ತಡ ಕಡಿಮೆಯಾಗುವಂತದ್ದನ್ನ ಕಾಣ್ತೀರಾ. ಇನ್ನು ಮುಂಜಾನೆ ಸೂರ್ಯನಿಗೆ ತಾಮ್ರದ ಪಾತ್ರೆಯಿಂದ ನೀರನ್ನ ಅರ್ಪಿಸಬೇಕಾಗುತ್ತೆ ಅಂದ್ರೆ ಅಗ್ರ್ಯವನ್ನ ನೀಡಬೇಕಾಗುತ್ತೆ. ಇದು ನಿಮ್ಮ ಆತ್ಮವಿಶ್ವಾಸ ಮತ್ತು ಆರೋಗ್ಯವನ್ನ ವೃದ್ಧಿಸುವಂತದ್ದು. ಇನ್ನು ಕಾಗೆಗಳಿಗೆ ಅಥವಾ ಮೂಕ ಜೀವಿಗಳಿಗೆ ಆಹಾರ ಮತ್ತು ನೀರನ್ನ ಉಣಿಸಬೇಕಾಗುತ್ತೆ. ಇದು ಕರ್ಮದೋಷಗಳನ್ನ ನಿವಾರಿಸಲು ಸಹಕಾರಿಯಾಗಿದೆ. ಇನ್ನು ಶುಭ ಸಂಖ್ಯೆಯಾಗಿ 8 ಮತ್ತು 4 ಶುಭ ಬಣ್ಣವಾಗಿ ನೀಲಿ ಮತ್ತು ನೇರಳೆ ಬಣ್ಣವನ್ನ ಬಳಸಿ. ಕುಂಭರಾಶಿಯವರೇ,
ಬಿರುಗಾಳಿಗೆ ಹೆದರಿ ದೋಣಿಯನ್ನ ದಡದಲ್ಲೇ ನಿಲ್ಲಿಸಿದರೆ ಸಮುದ್ರದ ಆಳದಲ್ಲಿರುವ ಮುತ್ತುಗಳು ಸಿಗಲಾರವು. ನಿಮ್ಮ ಆಲೋಚನೆಗಳು ಜಗತ್ತಿಗಿಂತ ವಿಭಿನ್ನವಾಗಿರುತ್ತವೆ. ಜಗತ್ತು ನಿಮ್ಮನ್ನ ಅರ್ಥ ಮಾಡಿಕೊಳ್ಳುತ್ತಿಲ್ಲ ಎಂದು ಕೊರಗಬೇಡಿ. ಇತಿಹಾಸ ಸೃಷ್ಟಿಸಿದವರೆಲ್ಲರೂ ಮೊದಲು ಒಂಟಿಯಾಗಿಯೇ ಹೆಜ್ಜೆಯನ್ನ ಇಟ್ಟವರು. ನಿಮ್ಮ ವಿಶಿಷ್ಟತೆಗೆ ನಿಮ್ಮ ಶಕ್ತಿ. ನೀವು ಮುನ್ನುಗ್ಗಿ ನಡೆದರೆ ಯಶಸ್ಸು ಖಂಡಿತವಾಗಿಯೂ ನಿಮ್ಮದಾಗುವಂಥದ್ದು. ಇಂದು ಉದ್ಯೋಗಿಗಳಿಗೆ ಹೊಸ ಜವಾಬ್ದಾರಿಗಳು ಹೆಗಲೇರುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಸಹೋದ್ಯೋಗಿಗಳ ನಡುವೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಮೂಡದಂತೆ ನಿಮ್ಮ ತಾಳ್ಮೆಯನ್ನ ಕಾಪಾಡಿಕೊಳ್ಳಬೇಕಾಗುತ್ತೆ. ವ್ಯಾಪಾರ ಕ್ಷೇತ್ರದಲ್ಲಿ ನಿರೀಕ್ಷಿತವಾದಂತಹ ಪ್ರಗತಿ ಇರಲಿದ್ದು ಹಳೆಯ ಗ್ರಾಹಕರಿಂದ ಹೊಸ ಆರ್ಡರ್ಗಳು ಲಭಿಸುವಂತಹದ್ದು. ಪಾಲುದಾರಿಕೆ ವ್ಯವಹಾರದಲ್ಲಿ ಪಾರದರ್ಶತೆಯನ್ನ ಕಾಪಾಡಿಕೊಂಡು ಮುನ್ನಡೆಯಬೇಕಾಗುತ್ತೆ. ಇನ್ನು ಆರ್ಥಿಕವಾಗಿ ಇಂದು ಆದಾಯ ಮತ್ತು ವೆಚ್ಚಗಳು ಸಮಾನವಾಗಿರುವಂತದ್ದು. ಹಣಕಾಸಿನ ಅರಿವು ಉತ್ತಮವಾಗಿದ್ದರೂ ಭೂಮಿ ಅಥವಾ ವಾಹನಕ್ಕೆ ಸಂಬಂಧಿಸಿದಂತೆ ಅನಿರೀಕ್ಷಿತ ಖರ್ಚುಗಳು ಎದುರಾಗಬಹುದು. ಯಾವುದೇ ಕಾರಣಕ್ಕೂ ಇಂದು ಇತರರಿಗೆ ಸಾಲವನ್ನ ನೀಡಬೇಡಿ. ಕೊಟ್ಟ ಹಣ ಮರಳಿ ಬರುವುದು ಸ್ವಲ್ಪ ವಿಳಂಬವಾಗಬಹುದು. ಆದ್ದರಿಂದ ಇನ್ನ ಕುಟುಂಬದ ಸದಸ್ಯರೊಂದಿಗೆ ಇಂದು ಗುಣಮಟ್ಟದ ಸಮಯವನ್ನ ಕಳೆಯುವಂತಹ ದಿನ. ಸಂಗಾತಿಯ ಆಲೋಚನೆಗಳಿಗೆ ಗೌರವವನ್ನ ನೀಡುವುದರಿಂದ ಗೃಹಸ್ಥ ಜೀವನದಲ್ಲಿ ಮಧುರತೆ ಹೆಚ್ಚುತ್ತದೆ. ಹಳೆಯ ಆಸ್ತಿ ವಿವಾದಗಳು ಹಿರಿಯರ ಮಧ್ಯಸ್ಥಿಕೆಯಿಂದ ಸುಸೂತ್ರವಾಗಿ ಬಗೆಹರಿಯುವಂತಹ ಲಕ್ಷಣಗಳು ಕೂಡ ಹೆಚ್ಚಾಗಿರುವಂತದ್ದು. ಇಂದು ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನವೂ ಕೂಡ ಅಗತ್ಯತೆ ಇರುವಂತದ್ದು. ನಿಮಗೆ ಅತಿಯಾದ ಮಾನಸಿಕ ಒತ್ತಡದಿಂದಾಗಿ ನಿದ್ರಾಹೀನತೆ ಅಥವಾ ಗ್ಯಾಸ್ಟ್ರಿಕ್ ಸಮಸ್ಯೆ ಕೂಡ ಕಾಣಿಸಿಕೊಳ್ಳಬಹುದಾದಂಥದ್ದು. ಪ್ರಾಣಾಯಾಮ ಮತ್ತು ಧ್ಯಾನಕ್ಕೆ ಸ್ವಲ್ಪ ಸಮಯವನ್ನಾದರೂ ಮೀಸಲಿಡಬೇಕಾಗುತ್ತೆ. ಹಳಸಿದ ಆಹಾರ ಸೇವನೆಯಿಂದ ಆದಷ್ಟು ದೂರವಿರಬೇಕಾಗುತ್ತೆ. ಒಳ್ಳೆಯ ಪೌಷ್ಟಿಕ ಆಹಾರದ ಕಡೆಗೆ ಗಮನವನ್ನ ಹರಿಸಬೇಕಾಗ್ತದೆ. ನೀವು ಇಂದು ಸಂಜೆ ವೇಳೆ ಸಾಸಿವೆ ಎಣ್ಣೆಯ ದೀಪವನ್ನು ಹಚ್ಚಿ ಓಂ ಪ್ರಾಂ ಪ್ರೀಂ ಪ್ರಾಂ ಸಂ ಶನೇಶ್ವರಾಯ ನಮಃ ಮಂತ್ರವನ್ನ 21 ಬಾರಿ ಪಠಿಸಬೇಕಾಗುತ್ತೆ. ಇದರಿಂದ ಮಾನಸಿಕ ಒತ್ತಡ ನಿವಾರಣೆಯಾಗುವಂತದ್ದನ್ನ ಕಾಣ್ತೀರ. ಇನ್ನು ಮುಂಜಾನೆ ತಾಮ್ರದ ಪಾತ್ರೆಯಲ್ಲಿ ನೀರನ್ನ ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ಕೆಂಪು ಚಂದನವನ್ನ ಹಾಕಿ ಸೂರ್ಯ ದೇವನಿಗೆ ಅಗ್ರ್ಯವನ್ನ ನೀಡಬೇಕಾಗುತ್ತೆ. ಹಾಗೂ ಓಂ ಸೂರ್ಯಾಯ ನಮಃ ಮಂತ್ರವನ್ನ ಪಠಣೆಯನ್ನು ಮಾಡಬೇಕಾಗುತ್ತೆ. ಇನ್ನು ಅಶಕ್ತರಿಗೆ ಅಥವಾ ಅಗತ್ಯವಿರುವವರಿಗೆ ನಿಮ್ಮ ಕೈಲಾದಂತಹ ದವಸ ಧಾನ್ಯಗಳನ್ನ ದಾನವಾಗಿ ನೀಡುವಂಥದ್ದು. ಇದು ರಾಶಾಧಿಪತಿಯ ಕೃಪೆಗೆ ಪಾತ್ರರಾಗುವಂತೆ ಮಾಡುವಂಥದ್ದು. ಇನ್ನು ಬಣ್ಣದ ಬಳಕೆಯನ್ನ ನೋಡುವುದಾದರೆ ಇಂದು ನಿಮ್ಮ ಉಡುಪಿನಲ್ಲಿ ತಿಳಿ ನೀಲಿ ಅಥವಾ ಬಿಳಿ ಬಣ್ಣಕ್ಕೆ ಹೆಚ್ಚಿನ ಆದ್ಯತೆಯನ್ನ ನೀಡಿದ್ದಲ್ಲಿ ಒಳ್ಳೆಯ ಶುಭ ಫಲಗಳನ್ನ ಅದೃಷ್ಟವನ್ನ ಖಂಡಿತವಾಗಿಯೂ ಕಾಣ್ತೀರ. ಇನ್ನು ಶುಭ ಸಂಖ್ಯೆಯನ್ನ ನೋಡುವುದಾದ್ರೆ 4 ಮತ್ತು 8 ಅತಿ ಹೆಚ್ಚಾಗಿ ಬಳಸಬೇಕಾಗುತ್ತೆ. ಇನ್ನು ಶುಭ ಬಣ್ಣವಾಗಿ ತಿಳಿ ನೀಲಿ ಮತ್ತು ಗಾಢ ನೀಲಿ ಬಣ್ಣವನ್ನ ಬಳಸಬೇಕಾಗುತ್ತೆ. ನೀವು ಮೀನರಾಶಿಯವರೇ, ಇಂದು ನದಿಯ ಹರಿವು ಕಲ್ಲನ್ನ ಸವಿಸುವಂತೆ ಮಾಡುವುದು ಅದರ ಬಲದಿಂದಲ್ಲ, ಬದಲಿಗೆ ಅದರ ನಿರಂತರತೆಯಿಂದ. ಜೀವನದಲ್ಲಿ ಸವಾಲುಗಳು ದೊಡ್ಡದಾಗಿ ಕಂಡಾಗ ಧೃತಿಗೆಡಬೇಡಿ. ಇಂದು ನಿಮ್ಮ ಪ್ರಯತ್ನ ಸಣ್ಣದಾಗಿ ಕಂಡರೂ ನಿಮ್ಮ ನಿರಂತರ ಪರಿಶ್ರಮವೇ ನಾಳೆ ಪರ್ವತದಂತಹ ಯಶಸ್ಸನ್ನ ತಂದುಕೊಡುತ್ತದೆ. ನಿಮ್ಮ ಆಂತರಿಕ ಶಕ್ತಿಯನ್ನೇ ನಂಬಿ ನೀವು ಮುನ್ನಡೆಯಬೇಕಾಗುತ್ತೆ. ನಿಮ್ಮ ಜೀವನದಲ್ಲಿ ಇಂದು ಹಣಕಾಸಿನ ವಿಷಯದಲ್ಲಿ ನೀವು ತುಂಬಾ ಜಾಗರೂಕರಾಗಿರಬೇಕಾಗುತ್ತೆ. ಆದಾಯಕ್ಕಿಂತ ಖರ್ಚು ಹೆಚ್ಚಾಗುವಂತಹ ಸಂಭವವಿದೆ. ಹಳೆಯ ಸಾಲಗಳನ್ನ ತೀರಿಸಲು ಯೋಜನೆಯನ್ನ ರೂಪಿಸುವಂತಹ ದಿನ. ಹೂಡಿಕೆಯ ವಿಷಯದಲ್ಲಿ ಯಾವುದೇ ತರಾತುರಿಯ ನಿರ್ಧಾರವನ್ನ ತೆಗೆದುಕೊಳ್ಳಬೇಡಿ. ಲಾಟರಿ ಅಥವಾ ಜೂಜಿನಂತಹ ಅಡ್ಡದಾರಿಗಳಿಂದ ಆದಷ್ಟು ದೂರವಿರಬೇಕಾಗುತ್ತೆ. ಇಂದು ವೃತ್ತಿರಂಗದಲ್ಲಿ ನಿಮ್ಮ ತಾಳ್ಮೆಗೆ ಪರೀಕ್ಷೆ ಎದುರಾಗಬಹುದು. ಸಹೋದ್ಯೋಗಿಗಳೊಂದಿಗೆ ಅಥವಾ ಪಾಲುದಾರರೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಮೂಡದಂತೆ ಎಚ್ಚರಿಕೆಯನ್ನ ವಹಿಸಬೇಕಾಗುತ್ತೆ. ವ್ಯಾಪಾರಸ್ಥರಿಗೆ ದೂರದ ಪ್ರಯಾಣದಿಂದ ಹೊಸ ಅವಕಾಶಗಳು ಸಿಗುವಂತಹ ಸಾಧ್ಯತೆ ಇದೆ. ಆದರೆ ಹೊಸ ಒಪ್ಪಂದಗಳಿಗೆ ಸಹಿ ಹಾಕುವ ಮುನ್ನ ದಸ್ತಾವೇಜುಗಳನ್ನ ಸರಿಯಾಗಿ ಪರಿಶೀಲಿಸಿ. ಕಲಾತ್ಮಕ ಮತ್ತು ಸೃಜನಶೀಲ ರಂಗದಲ್ಲಿರುವವರಿಗೆ ಉತ್ತಮವಾದಂತಹ ಮನ್ನಣೆಯೂ ಕೂಡ ಸಿಗುವಂತದ್ದು. ಇನ್ನು ಕುಟುಂಬದಲ್ಲಿ ಶಾಂತಿ ನೆಮ್ಮದಿ ಇರುವಂತಹ ದಿನ. ಸಂಗಾತಿಯ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿಯನ್ನ ವಹಿಸಬೇಕಾಗಬಹುದು. ಒಂಟಿಯಾಗಿರುವಂತಹ ಮೀನರಾಶಿಯವರಿಗೆ ಇಂದು ಹಳೆಯ ಸ್ನೇಹಿತರೊಬ್ಬರಿಂದ ಶುಭ ಸಂದೇಶ ಸಿಗುವಂತಹ ಸಾಧ್ಯತೆಯೂ ಕೂಡ ದಟ್ಟವಾಗಿರುವಂತದ್ದು. ಇನ್ನು ಮಕ್ಕಳ ವಿದ್ಯಾಭ್ಯಾಸ ಹಾಗೂ ಪ್ರಗತಿಗಾಗಿ ಸ್ವಲ್ಪ ಸಮಯವನ್ನ ಮೀಸಲಿಡುವುದು ನಿಮಗೆ ತುಂಬಾ ಒಳ್ಳೆಯದು. ಇನ್ನು ಮಾನಸಿಕವಾಗಿ ಅಥವಾ ಮಾನಸಿಕ ಒತ್ತಡವು ದೈಹಿಕ ಆರೋಗ್ಯದ ಮೇಲೆ ಪರಿಣಾಮವನ್ನ ಬೀರಬಹುದಾದಂತಹ ದಿನ. ನಿದ್ರಾಹೀನತೆ ಅಥವಾ ತಲೆನೋವಿನಂತಹ ಸಮಸ್ಯೆಗಳು ಕೂಡ ಕಾಣಿಸಿಕೊಳ್ಳಬಹುದು. ಧ್ಯಾನ ಮತ್ತು ಯೋಗದ ಮೂಲಕ ಮನಸ್ಸನ್ನ ಪ್ರಶಾಂತವಾಗಿಟ್ಟುಕೊಳ್ಳಲು ಪ್ರಯತ್ನವನ್ನ ಮಾಡಬೇಕಾಗತ್ತೆ. ಇಂದು ವಿಶೇಷ ಪರಿಹಾರಗಳನ್ನು ನೋಡುವುದಾದರೆ ಇಂದು ಭಾನುವಾರವಾಗಿರುವುದರಿಂದ ಮೀನರಾಶಿಯ ಅಧಿಪತಿ ಗುರುವಾಗಿರುವುದರಿಂದ ಈ ನಾವು ಹೇಳುವಂತಹ ವಿಶೇಷ ಪರಿಹಾರಗಳನ್ನ ಪಡೆದುಕೊಳ್ಳಬೇಕಾಗುತ್ತೆ. ಮುಂಜಾನೆ ಸೂರ್ಯನಿಗೆ ತಾಮ್ರದ ಪಾತ್ರೆಯಿಂದ ಅಗ್ರ್ಯವನ್ನ ಅರ್ಪಿಸಬೇಕಾಗುತ್ತೆ. ಓಂ ಸೂರ್ಯಾಯ ನಮಃ ಮಂತ್ರವನ್ನ ಪಠಿಸುವುದರಿಂದ ಆತ್ಮವಿಶ್ವಾಸ ಹೆಚ್ಚು ಆಗುವಂತದ್ದು. ನಿಮ್ಮ ಇಷ್ಟ ದೈವ ಅಥವಾ ಗುರುಗಳನ್ನ ಸ್ಮರಿಸಿ ಆಶೀರ್ವಾದವನ್ನ ಪಡೆಯಬೇಕಾಗುತ್ತೆ. ಹಳದಿ ಬಣ್ಣದ ಹೂಗಳನ್ನ ದೇವಸ್ಥಾನಕ್ಕೆ
ದೇವಕ್ಕೆ ಅರ್ಪಿಸುವುದು ಕೂಡ ಉತ್ತಮ ಫಲಗಳನ್ನ ನೀಡುವಂತದ್ದು. ಇಂದು ಹಸಿದಂತಹ ಜೀವಿಗೆ ಅಥವಾ ಗೋವಿಗೆ ಹಸು ಅಥವಾ ಗೋಧಿ ಹಿಟ್ಟಿನಿಂದ ಮಾಡಿದಂತಹ ರೊಟ್ಟಿ ಅಥವಾ ಬಾಳೆಹಣ್ಣನ್ನ ನೀಡಬೇಕಾಗುತ್ತೆ. ಇದರಿಂದ ಆರ್ಥಿಕ ಅಡೆತಡೆಗಳು ನಿವಾರಣೆಯಾಗುವಂತದ್ದನ್ನ ಕಾಣ್ತೀರಾ. ಇನ್ನು ಬಣ್ಣದ ಬಳಕೆಯಾಗಿ ನೋಡುವುದಾದ್ರೆ ಇಂದು ನಿಮ್ಮ ಉಡುಪಿನಲ್ಲಿ ಹಳದಿ ಅಥವಾ ಕೇಸರಿ ಬಣ್ಣಕ್ಕೆ ಹೆಚ್ಚಿನ ಆದ್ಯತೆಯನ್ನ ನೀಡಬೇಕಾಗುತ್ತೆ. ಇನ್ನು ಶುಭ ಸಂಖ್ಯೆಯನ್ನ ನೋಡುವುದಾದ್ರೆ 3 ಮತ್ತು 7 ಅತಿ ಹೆಚ್ಚಾಗಿ ಬಳಸಬೇಕಾಗುತ್ತೆ. ಇನ್ನು ಶುಭ ಬಣ್ಣವಾಗಿ ನೋಡುವುದಾದ್ರೆ ಹಳದಿ ಮತ್ತು ಆಕಾಶ ನೀಲಿ ಬಣ್ಣವನ್ನ ಬಳಸಿದಲ್ಲಿ ಖಂಡಿತವಾಗಿಯೂ ಅದೃಷ್ಟದ ಫಲಗಳನ್ನ ಈ ದಿನ ನೀವು ಪಡೆದೇ ಪಡಿತೀರಾ.